ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಎಕ್ಸಾಮ್ ಐಎಎಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾನು ಅನಿಲ್. ಈ ಸಲದ KS 384 ಇಂಟ್ರೋನ ಕೊಟ್ಟಿದ್ದೇನೆ. ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ ವಿರಾಟ್ 250+ ಎನ್ನುವ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡ್ಕೊಂಡಿದ್ದೇವೆ. ಸೊ ಈ ಪ್ರೋಗ್ರಾಮ್ ಮೂಲಕ ನಾವೆಂದರೆ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಮಾಡ್ಕೊಂಡಿದ್ದೇವೆ. ಈ ಪ್ರೋಗ್ರಾಮ್ ಮೂಲಕ ಪ್ರಿಲಿಮ್ಸಲ್ಲಿ ಔಟ್ ಆಫ್ 400 250 ಸ್ಕೋರ್ ಹೇಗೆ ಮಾಡಬಹುದು ಅಂತೇಳಿ ಅದನ್ನು ನಾವು ಪ್ಲಾನ್ ಆಗಿಟ್ಕೊಂಡು ಟೆಸ್ಟ್ ಸೀರೀಸ್ನ ಡಿಸೈನ್ ಮಾಡಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ಏನು ಗೊತ್ತಾ, ನಾವು ಅದರ ಭಾಗವಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಫ್ರೀಯಾಗಿ ನಮಗಿರುವ ಕೆಲವು ಅನುಭವಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ವಿ. ಸೊ ಫ್ರೆಂಡ್ಸ್, ನೇರವಾಗಿ ಏನು ಗೊತ್ತಾ, ನಾವು KS 106 ಪೋಸ್ಟ್ನ ಪೇಪರ್ 1 2020 ಪೇಪರ್ನ ಪೇಪರ್ 1 ಆಲ್ರೆಡಿ ಡಿಸ್ಕಷನ್ 3 ಕ್ಲಾಸಸ್ನ ತೊಗೊಂಡಿದ್ದೇನೆ. ಈಗ 4th ಕ್ಲಾಸನ್ನು ನಾನು ಕ್ವಶನ್ ನಂಬರ್ 31 ಇಂದ 40ವರೆಗೆ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ಕ್ಲಾಸ್ನ ಫಸ್ಟ್ ಕ್ವಶನ್ ಏನಂದರೆ 31st ಕ್ವಶನ್ ಇದೆ. ಇದು ಯಾವುದಕ್ಕೆ ಸಂಬಂಧಿಸಿದ ಅಂದರೆ ಜಾಗ್ರಫಿ ರಿಲೇಟೆಡ್ ಕ್ವಶನ್ ಇದೆ ಫ್ರೆಂಡ್ಸ್. ಏನಿದೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಲೈ ಇನ್ ದಿ ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಅಗ್ರೋಕ್ಲೈಮೆಟಿಕ್ ಝೋನ್ ಮೇಲೆ ಒಂದು ಕ್ವಶನ್ ಬಂದಿತ್ತು 2020-20 ಓಕೆನಾ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಕಲಬುರ್ಗಿ ಆ್ಯಂಡ್ ಯಾದಗಿರಿ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ ಬೀದರ್ ಆ್ಯಂಡ್ ಕಲಬುರ್ಗಿ ಕೊಟ್ಟಿದ್ದಾರೆ. ಥರ್ಡ್ ಯಾದಗಿರಿ ಆ್ಯಂಡ್ ರಾಯಚೂರು ಕೊಟ್ಟಿದ್ದಾರೆ. ಮತ್ತು ಫೋರ್ತ್ ರಾಯಚೂರು ಆ್ಯಂಡ್ ಬೀದರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಯಾಕಂದರೆ ಬೀದರ್ ಮತ್ತು ಕಲಬುರ್ಗಿ ಇದಾವಲ್ಲ, ಇವು ಎರಡು ಡಿಸ್ಟ್ರಿಕ್ಟ್ಸ್ ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನ್ ಒಳಗೆ ಬರ್ತವೆ. ಮತ್ತು ಅದಲ್ಲದೆ ಏನು ಗೊತ್ತಾ, ನೆಕ್ಸ್ಟ್ ಈ ಒಂದು ಡಿಸ್ಟ್ರಿಕ್ಟ್ ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನ್ನ ಬ್ಯೂಟಿ ಏನಂದರೆ ಅಲ್ಲಿ ಎರಿಡ್ ಮತ್ತು ಸೆಮಿ ಎರಿಡ್ ನಾವು ಕ್ಲೈಮೇಟ್ನ ನೋಡ್ತೀವಿ. ಕಡಿಮೆ ಮಳೆ, ಓವರಾಲ್ ಮಳೆನೇ ಕಡಿಮೆ ಇರುತ್ತೆ ಮತ್ತು ಟೆಂಪ್ರೇಚರ್ ಆ ಒಂದು ರೀಜನಲ್ಲಿ ಜಾಸ್ತಿ ಇರುತ್ತೆ ಅಂತ ನಮಗೆಲ್ಲರೂ ಗೊತ್ತಿರುವ ಮಾಹಿತಿ. ಸೊ ಹಾಗೆ ನಾವು ಇನ್ನೂ ಡೀಟೇಲ್ ಆಗಿ ನೋಡೋದಾದರೆ ನೆಕ್ಸ್ಟ್ ಬೀದರ್ ಏನಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇದು ಕರ್ನಾಟಕದ ನಾರ್ತನ್ ಡಿಸ್ಟ್ರಿಕ್ಟ್ ಆಗಿದೆ. ಅದಲ್ಲದೆ ಏನು ಗೊತ್ತಾ, ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನ್ ಅಗ್ರೋಕ್ಲೈಮೇಟಲ್ಲಿ ಒಳಗೊಂಡಿದೆ. ನೆಕ್ಸ್ಟ್ ಅಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆ ಏನಂದರೆ ತೂವರ್ ದಾರ್ ಮತ್ತು ಸನ್ಫ್ಲವರ್, ಜೋವಾರ್ ಮತ್ತು ಬಾಜ್ರಾನ ಬೆಳೀತಾರೆ. ನೆಕ್ಸ್ಟ್ ಇನ್ನೊಂದೇನೆಂದರೆ ಕಲಬುರ್ಗಿ ಡಿಸ್ಟ್ರಿಕ್ಟ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ಕೆಳಗಡೆ ಇರುವಂಥ ಡಿಸ್ಟ್ರಿಕ್ಟ್ ಕಲಬುರ್ಗಿ ಆಗಿದೆ. ಅದು ಕೂಡ ಏನಂದ್ರೆ ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನ್ ಅಲ್ಲಿ ಬರುವಂತ ಒಂದು ಡಿಸ್ಟ್ರಿಕ್ಟ್ ಆಗಿದೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ಏನು ಗೊತ್ತಾ, ಜೋವಾರ್ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಮತ್ತೆ ಶೇಂಗಾ ಅಥವಾ ಗ್ರೋನಾಟನ ಇಲ್ಲಿ ಪ್ರಮುಖವಾಗಿ ಬೆಳೀತಾರೆ. ಅದರ ಜೊತೆಗೆ ಕಾಟನ್ ಕೂಡ ಬೆಳೀತಾರೆ. ನೆಕ್ಸ್ಟ್ ಫ್ರೆಂಡ್ಸ್, ರಿಮೈನಿಂಗ್ ಆಪ್ಷನ್ ಅಲ್ಲಿ ಯಾದಗಿರಿ ಮತ್ತೆ ರಾಯಚೂರು ಉಳ್ಕೊಂಡಿದೆ. ನಾವು ಯಾದಗಿರಿ ಮತ್ತೆ ರಾಯಚೂರನ್ನ ಡಿಸ್ಕಷನ್ ಮಾಡೋದಾದ್ರೆ ಯಾದಗಿರು ಈಸ್ಟರ್ನ್ ಡ್ರೈ ಝೋನಿಗೆ ಬಿಲಾಂಗ್ ಆಗಿದೆ, ಆಯ್ತಾ, ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನಿಗೆ ಅಲ್ಲ. ನೆಕ್ಸ್ಟ್ ಇಲ್ಲಿ ಬೆಳೆಯುವಂತ ಪ್ರಮುಖ ಬೆಳೆಗಳನ್ನು ನೋಡೋದಾದ್ರೆ ಗ್ರೌಂಡ್ನಟ್ ಆಗಿರ್ಬೋದು, ಸನ್ಫ್ಲವರ್ ಮತ್ತೆ ರೆಡ್ ಗ್ರಾಮ್ ಅಂತೇಳಿ ಅಲ್ಲಿ ಬೆಳೀತಾರೆ. ಅದಲ್ಲದೆ ರಾಯಚೂರು ಬಂದಾಗ ರಾಯಚೂರು ಕೂಡ ಏನಂದ್ರೆ ಈಸ್ಟರ್ನ್ ಡ್ರೈ ಝೋನಿಗೆ ಬರುತ್ತಿದ್ದು. ಈಸ್ಟರ್ನ್ ಡ್ರೈ ಝೋನ್ ನಾರ್ತ್ ಕರ್ನಾಟಕದಲ್ಲಿ ಲೊಕೇಟ್ ಆಗಿರೋದು ನಿಮಗೆಲ್ಲ ಗೊತ್ತಿದೆ. ಅದಾದ್ಮೇಲೆ ಅಲ್ಲಿ ಏನಂದ್ರೆ ಭತ್ತ ಬೆಳೀತಾರೆ. ಆಮೇಲೆ ನೆಕ್ಸ್ಟ್ ಏನಂದ್ರೆ ಕಾಟನ್ ಮತ್ತೆ ರೆಡ್ ಗ್ರಾಮ್ ಬೆಳೆಯುವಂತ ಪ್ರಮುಖ ಕ್ರಾಪ್ಸ್ಗಳನ್ನು ನೋಡ್ತೇವೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ನಾವು ಅಗ್ರೋಕ್ಲೈಮೆಟಿಕ್ ಝೋನ್ ಬಂದಾಗ ಫ್ರೆಂಡ್ಸ್ ಟೋಟಲ್ 10 ಅಗ್ರೋಕ್ಲೈಮೆಟಿಕ್ ಝೋನ್ ಇದಾವೆ. ಆ ಅಗ್ರೋಕ್ಲೈಮೆಟಿಕ್ ಝೋನ್ ಅನ್ನು ಯಾವ ಒಂದು ಮಾನದಂಡಗಳ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂದ್ರೆ ಎಷ್ಟು ರೇನ್ಫಾಲ್ ಆಗ್ತಾ ಇದೆ, ಆ ಒಂದು ರೀಜನ್ ಅಲ್ಲಿ ರೇನ್ಫಾಲ್ ಎಷ್ಟಾಗ್ತಾ ಇದೆ, ಟೆಂಪ್ರೇಚರ್ ಎಷ್ಟಿದೆ, ಮತ್ತು ಮಣ್ಣಿನ ಪ್ರಾಪರ್ಟಿ ಏನಿದೆ, ಅಲ್ಲಿರುವಂತಹ ಟೋಪೋಗ್ರಫಿ ಏನಿದೆ, ಅದಲ್ಲದೆ ಏನು ಗೊತ್ತಾ, ನೆಕ್ಸ್ಟ್ ಏನಂದರೆ ಅಲ್ಲಿರುವಂಥ ಬೆಳೆಗಳ ಪ್ಯಾಟರ್ನ್ ಏನಿದೆ, ಇವು ಎಲ್ಲ ಮಾನದಂಡಗಳ ಮೇಲೆ ಕರ್ನಾಟಕದಲ್ಲಿ 10 ಅಗ್ರೋಕ್ಲೈಮೆಟಿಕ್ ಝೋನ್ ನಾವು ಡಿವೈಡ್ ಮಾಡಿದ್ದೇವೆ. ಸೊ ಅದರಲ್ಲಿ ಏನು ಗೊತ್ತಾ, ಇಲ್ಲಿ ಕೇಳಿರುವುದೇನೆಂದರೆ ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನ್ ಮೇಲೆ ಕೇಳಿದ್ದಾರೆ. ಸೊ ಅದಲ್ಲದೆ ಭಾರತದ ವಿಚಾರ ಬಂದಾಗ ಭಾರತದಲ್ಲಿ ನಾವೇನಂದರೆ ಟೋಟಲ್ 15 ಅಗ್ರೋಕ್ಲೈಮೆಟಿಕ್ ಝೋನ್ ಇದೆ. ಮತ್ತು ಕರ್ನಾಟಕದ ವಿಚಾರ ಬಂದಾಗ ಕರ್ನಾಟಕ ಭಾರತದಲ್ಲಿ ಅಗ್ರೋಕ್ಲೈಮೆಟಿಕ್ ಝೋನ್ 10 ಮತ್ತು 12ರಲ್ಲಿ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಮತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ವರ್ಷ ಎಲ್ನಿನೋ ಇಯರ್ ಇದೆ. ಎಲ್ನಿನೋ ಇಯರ್ ಇರೋದ್ರಿಂದ ಏನು ಗೊತ್ತಾ, ಮಳೆ ವಿಳಂಬವಾಗಿದೆ. ಜೂನಲ್ಲಿ ಏನಾಗಬೇಕಿತ್ತು ಅಲ್ಲಿ ಡೆಫಿಸಿಟ್ ರೇನ್ಫಾಲ್ ಆಗಿದೆ. ಅದಲ್ಲದೆ ಏನು ಗೊತ್ತಾ, ಜುಲೈಯಲ್ಲೂ ಕೂಡ ಆ ಥರ ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ಅಬ್ಸರ್ವ್ ಮಾಡಿದಾಗ ಕಿತ್ತೂರು ಕರ್ನಾಟಕದಲ್ಲಿ ಮತ್ತು ವೆಸ್ಟರ್ನ್ ಘಾಟ್ ಏರಿಯಾಗಳಲ್ಲಿ ಏನಂದರೆ ಮಲೆನಾಡುಗಳಲ್ಲಿ ಏನಂದರೆ ಇದು ಬೀಳ್ತಾ ಇದೆ, ಮಳೆ ಆಗ್ತಾ ಇದೆ. ಬಟ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಂದರೆ ಬರಗಾಲ ಬರುವ ಸಾಧ್ಯತೆ ಇದೆ. ಸೊ ಅದೆಲ್ಲ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಅಗ್ರೋಕ್ಲೈಮೆಟಿಕ್ ಝೋನ್ನ ಒಂದು ಫೀಚರ್ಸ್ ಏನಿದಾವೆ ಅಂತೇಳಿ ನಾವು ರೆಲೆವೆನ್ಸ್ ಆಗಿ ನೋಡ್ಕೋಬೇಕಾಗಿದೆ ನೆಕ್ಸ್ಟ್ ಬರುವಂಥ KS ಪ್ರಿಲಿಮ್ಸಿಗೆ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ 32 ಕ್ವಶನ್, ಇದು ಕರೆಂಟ್ ಅಫೇರ್ ರಿಲೇಟೆಡ್ ಎಕನಾಮಿಕ್ ಕ್ವಶನ್ ಇದೆ. ಏನಿದೆ, ರೀಸೆಂಟ್ಲಿ ಯೂನಿಯನ್ ಗೌರ್ಮೆಂಟ್ ಅನೌನ್ಸ್ಡ್ merger of Syndicate Bank with Canara Bank and Corporation Bank with Union Bank. In this background, which one of the following statement is not correct ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಆವಾಗ ಏನಂದರೆ 2020 ಬ್ಯಾಂಕ್ ಮರ್ಜರ್ ಆಗಿದ್ದವು. ಆ ಬ್ಯಾಂಕ್ ಮರ್ಜರ್ ಕಂಟೆಸ್ಟಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಲ್ಲ ಎಂಬುದನ್ನು ಕ್ವಶನ್ ಕೇಳಿದ್ದಾರೆ. ಓಕೆನಾ. ಫಸ್ಟ್ ಸ್ಟೇಟ್ಮೆಂಟ್ ನೋಡೋದಾದರೆ ಕಾರ್ಪೊರೇಷನ್ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಉಡುಪಿ ಅಂತ ಹೇಳಿದೆ. ಸೊ ಫ್ರೆಂಡ್ಸ್, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಯಾಕಂದರೆ ನಿಮಗೆಲ್ಲ ನಾನು ಇಲ್ಲಿ ಕೊಟ್ಟಿದ್ದೇನೆ ಮಾಹಿತಿ ಏನು ಗೊತ್ತಾ, ಕಾರ್ಪೊರೇಷನ್ ಬ್ಯಾಂಕ್
ಬ್ಯಾಂಕ್ ಎಂಬುದು 906ರಲ್ಲಿ ಉಡುಪಿ ಕರ್ನಾಟಕದ ಉಡುಪಿಯಲ್ಲಿ ಇದು ಉಗಮವಾಗುತ್ತೆ. ಮತ್ತು ಇದರ ಫೌಂಡರ್ ಏನಂದರೆ ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ಲಾ ಹಾಜಿ ಕಾಸಿಂ ಸಾಹೇಬ್ ಬಹದ್ದೂರ್ ಅಂತೇಳಿ ಇವರು ಇದನ್ನು 1906ರಲ್ಲಿ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಫಸ್ಟ್ ಆಪ್ಷನ್ ಏನಿದೆಯಲ್ಲ ಉಡುಪಿ ಅನ್ನೋದು ಸರಿಯಾಗಿದೆ. ನೆಕ್ಸ್ಟ್, ಕೆನರಾ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಅಮೀನ್ ಬಾಲ್ ಸುಬ್ಬರಾವ್ ಪೈ ಅಂತೇಳಿ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಈ ಒಂದು ಸ್ಟೇಟ್ಮೆಂಟು ಕೂಡ ಸರಿಯಾಗಿದೆ. ಯಾಕಂದರೆ ನಾವು ಕೆನರಾ ಬ್ಯಾಂಕನ್ನು ಸ್ಥಾಪನೆ ನೋಡಿದಾಗ ಅದು ಕೂಡ 906ರಲ್ಲಿ ಸ್ಥಾಪನೆ ಆಗುತ್ತೆ. ಎಲ್ಲಿ ಬಂದಾಗ ಮಂಗಳೂರು ಡಿಸ್ಟಿಕಲ್ಲಿ ಆಗುತ್ತೆ. ನೆಕ್ಸ್ಟ್, ಇದರ ಫೌಂಡರ್ ನಾನು ಇಲ್ಲಿ ಕೊಟ್ಟಿದ್ದೇನೆ, ಏನಂದರೆ ಅಮೀನ್ ಬಾಲ್ ಸುಬ್ಬರಾವ್ ಪೈ ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನಲ್ಲಿ ಕೊಟ್ಟಿರುವಂತಹ ಸೆಕೆಂಡ್ ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬಂದಾಗ ಆಲ್ 4 ಬ್ಯಾಂಕ್ಸ್ ವರ್ ಎಸ್ಟಾಬ್ಲಿಷ್ಡ್ ಇನ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದು ರಾಂಗ್ ಆಗಿದೆ. ಯಾಕಂದರೆ ಯೂನಿಯನ್ ಬ್ಯಾಂಕ್ ಇದೆಯಲ್ಲ, ಯೂನಿಯನ್ ಬ್ಯಾಂಕು ಇದು ಮಹಾರಾಷ್ಟ್ರದಲ್ಲಿ, ಮುಂಬೈ ಮಹಾರಾಷ್ಟ್ರದಲ್ಲಿ ಇದನ್ನು ಸ್ಥಾಪನೆ ಆಗುತ್ತೆ. ಯಾವಾಗ? 1919ರಲ್ಲಿ. ಅದನ್ನು ಏನು ಗೊತ್ತಾ, ಅದರ ಫೌಂಡರ್ ಏನಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅವರ ಅಂಡರಲ್ಲಿ ಅದು ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಬಂದಾಗ ಇದು ಫೋರ್ತ್ ಸ್ಟೇಟ್ಮೆಂಟ್ ಏನಿದೆ, ಫೋರ್ತ್ ಆಪ್ಷನ್ ಬಂದಾಗ ಫೌಂಡರ್ ಆಫ್ ಕಾರ್ಪೊರೇಷನ್ ಬ್ಯಾಂಕ್ ವಾಸ್ ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ಲಾ ಹಾಜಿ ಕಾಸಿಂ ಸಾಹೇಬ್ ಬಹದ್ದೂರ್ ಅಂತೇಳಿ ನಾನು ಆಲ್ರೆಡಿ ನಿಮಗೆ ಅವಾಗ ಮೆನ್ಷನ್ ಮಾಡಿರುವ ಹಾಗೆ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಫೋರ್ತ್ ಆಪ್ಷನ್ ಸರಿಯಾದ ಆಪ್ಷನ್ ಆಗಿದೆ. ಅದಕ್ಕೆ ಯಾವುದು ಕರೆಕ್ಟ್ ಅಲ್ಲ ಅಂತೇಳಿ ಕೊಟ್ಟಿರೋದ್ರಿಂದ ಆಪ್ಷನ್ 3 ರಾಂಗ್ ಆಗಿದೆ. ಸೊ ಫ್ರೆಂಡ್ಸ್, ಅದ್ರ ಜೊತೆಗೆ ಏನು ಗೊತ್ತಾ, ಸಿಂಡಿಕೇಟ್ ಬ್ಯಾಂಕನ್ನು ಉಡುಪಿಯಲ್ಲಿ ಸ್ಥಾಪನೆ ಆಗುತ್ತೆ. ಯಾವಾಗ? 1925ರಲ್ಲಿ. ಮತ್ತು ಇದರಲ್ಲಿ 3 ಇದು ಫೌಂಡರ್ ಎಂಬುದು ರಾಂಗ್ ಆಗಿ ಬಂದಿದೆ. ಇದರ ಫೌಂಡರ್ಸ್ 3 ಜನ ಇದ್ದಾರೆ, ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಏನಂದರೆ ನೋಡಿ, ಕರೆಂಟ್ ಅಫೇರ್ ಬ್ಯಾಂಕ್ ಮರ್ಜರ್ ಒಂದು ಕಾನ್ಸೆಪ್ಟ್ ತೊಗೊಂಡು ಅವ್ರೇನೆಂದರೆ ಎಕನಾಮಿಯ ಸ್ಟ್ಯಾಟಿಕ್ ಪೋರ್ಷನ್ಸ್ಗೆ ಹೋಗಿದ್ದಾರೆ. ಎಕನಾಮಿಯ ಸ್ಟ್ಯಾಟಿಕ್ ಪೋರ್ಷನ್ಸ್ ಆಗಿರುವಂಥ ಕರ್ನಾಟಕದಲ್ಲಿ ಏನಂದರೆ ಸ್ಥಾಪನೆ ಆಗಿರುವಂಥ ಬ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಕಂಟೆಸ್ಟ್ ಮತ್ತು ಎಕ್ಸ್ಪ್ಲನೇಷನ್ ಕೂಡ ನಿಮಗೆ ಡೀಟೇಲ್ ಆಗಿ ಕೊಟ್ಟಿದ್ದೇನೆ. ಇದನ್ನು ಪಾಸ್ ಮಾಡಿ ಒಂದ್ಸಲ ನೋಡ್ಕೊಳ್ಳಿ, ಓಕೆನಾ? ಸೊ ಈ ರೀತಿಯಾಗಿ ನೀವು ನೆಕ್ಸ್ಟ್ ಬರುವಂಥ ಎಕ್ಸಾಮ್ಸಿಗೆ ಏನಂದರೆ ಕರೆಂಟ್ ಅಫೇರ್ ಪ್ಲಸ್ ಅದಕ್ಕೆ ರಿಲೇಟೆಡ್ ಏನಂದರೆ ಎಕನಾಮಿಕ್ ಕಾನ್ಸೆಪ್ಟ್ನ ರಿಲೇಟ್ ಮಾಡ್ಕೊತ ಹೋಗಬೇಕು. ಆವಾಗ ಎಕ್ಸಾಮಲ್ಲಿ ನಮಗೆ ಈಸಿ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ 33rd ಕ್ವಶನ್ ಏನಿದೆ ಗೊತ್ತಾ, ಇದು ಎಕನಾಮಿ ರಿಲೇಟೆಡ್ ಇದೆ. ಏನಂತ ಹೇಳಿದೆ, ಓಪನ್ ಮಾರ್ಕೆಟ್ ಆಪರೇಷನ್ ರೆಫರ್ಸ್ ಟು ಅಂತೇಳಿ, ಅಂದರೆ ಓಪನ್ ಮಾರ್ಕೆಟ್ ಆಪರೇಷನ್ ಎಂದರೇನು ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಬಂದಾಗ ಫ್ರೆಂಡ್ಸ್ ಏನಂದರೆ ಇದು RBI ಮಾಡುವಂಥ ಗೌರ್ಮೆಂಟ್ ಬಾಂಡ್ಸ್ ಅಥವಾ ಗೌರ್ಮೆಂಟ್ ಸೆಕ್ಯೂರಿಟಿ ಇದಾವಲ್ಲ ಅದನ್ನು ಬೈ ಮಾಡುವುದು ಮತ್ತು ಸೇಲ್ ಮಾಡುವಂಥ ಆಕ್ಟಿವಿಟಿನ ನಾವು ಏನಂದರೆ ಓಪನ್ ಮಾರ್ಕೆಟ್ ಆಪರೇಷನ್ ಅಂತೇಳಿ ಕರಿತೀವಿ ನಾವು. ಸೊ ಯೂಶಲಿ ಏನಂದರೆ ಇದನ್ನು ನಾವು RBIನ ಮಾನಿಟರಿ ಟೂಲ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇದನ್ನು ಯಾಕೆ ರೆಗ್ಯುಲೇಟ್ ಮಾಡ್ತಾರೆ ಅಂದರೆ ಮಾರ್ಕೆಟಲ್ಲಿ ಹಣದ ಹರಿವು ಜಾಸ್ತಿ ಇದ್ದಾಗ ಕಡಿಮೆ ಮಾಡೋದು, ಕಡಿಮೆ ಇದ್ದಾಗ ಜಾಸ್ತಿ ಮಾಡುವಂಥ ಒಂದು ಟೂಲನ್ನೇ ನಾವೇನಂದರೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತೇಳಿ ಕರಿತೀವಿ. ಸೊ ಯೂಶಲಿ ಏನಾಗುತ್ತೆ, ಯಾವಾಗ RBI ಅವರು ಬಾಂಡನ್ನು ಖರೀದಿ ಮಾಡ್ತಾರಲ್ಲ ಆವಾಗ ಏನಾಗುತ್ತೆ, ಓವರಾಲ್ ಮಾರ್ಕೆಟಲ್ಲಿ ಹಣದ ಹರಿವು ಜಾಸ್ತಿ ಆಗುತ್ತೆ. ಸೊ ಗೌರ್ಮೆಂಟ್ RBI ಬಾಂಡನ್ನು ಬೈ ಮಾಡ್ತಂದ್ರೆ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ. ಅದೇ ರೀತಿಲಿ ಯಾವಾಗ RBIದವರು ಬಾಂಡ್ ಅಥವಾ ಗೌರ್ಮೆಂಟ್ ಸೆಕ್ಯೂರಿಟಿ ಸೇಲ್ ಮಾಡ್ತಾರಲ್ಲ ಅವಾಗ ಏನಾಗುತ್ತೆ ಅಂದರೆ ಬಾಂಡು ಅವರು ಖರೀದಿ ಮಾಡೋರ ಕೈಗೆ ಹೋಗುತ್ತೆ ಮತ್ತು ಹಣ ಏನಂದರೆ RBIಗೆ ಬರುತ್ತೆ. ಹಾಗಾಗಿ ಅಲ್ಲಿ ಮಾರ್ಕೆಟಲ್ಲಿ ಹಣದ ಹರಿವು ಕಡಿಮೆ ಆಗುತ್ತೆ. ಸೊ ಹಾಗಾಗಿ RBI ಅವರು ಬಾಂಡ್ ಖರೀದಿ ಮಾಡಿದರೆ ಏನಾಗುತ್ತೆ, RBI ಅವರು ಬಾಂಡನ್ನು ಸೇಲ್ ಮಾಡಿದರೆ ಏನಾಗುತ್ತೆ ಎಂಬುದು ಕಾನ್ಸೆಪ್ಟ್ ನಮಗೆ ಕ್ಲಾರಿಟಿ ಇರಬೇಕು, ಓಕೆನಾ? ಇಲ್ಲಿ ನಾನು ಕೊಟ್ಟಿದ್ದೇನೆ. ಇನ್ ಕೇಸ್ RBIದವ್ರು ಏನಾದರೂ ಬಾಂಡನ್ನು ಬೈ ಮಾಡಿದರೆ ಮಾರ್ಕೆಟಲ್ಲಿ ಏನಂದರೆ ಮನಿ ಜಾಸ್ತಿ ಆಗುತ್ತೆ. ಅದೇ ರೀತಿ ಅವ್ರೇನಾದರೂ ಬಾಂಡನ್ನು ಸೇಲ್ ಮಾಡಿದರೆ ಮಾರ್ಕೆಟಲ್ಲಿ ಮನಿ ಕಡಿಮೆ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ನಿಟ್ಟಿನಲ್ಲಿ ನೋಡಿದಾಗ ಏನಂದರೆ ಈ 4 ಆಪ್ಷನ್ಸ್ಗಳಲ್ಲಿ ನಾವು ನೋಡ್ಕೊಂಡು ಹೋಗುವ. ಫಸ್ಟ್ ಆಪ್ಷನ್ ಏನಿದೆ, ಆಕ್ಟ್ ಆಫ್ RBI ಸೆಲ್ಲಿಂಗ್ ಆರ್ ಬೈಯಿಂಗ್ ಗೌರ್ಮೆಂಟ್ ಬಾಂಡ್ಸ್ ಫ್ರಮ್ ದಿ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತೇಳಿ. ಸೊ ನಾನು ಇಲ್ಲಿ ವಿವರಣೆ ಮಾಡಿರುವ ಹಾಗೆ ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ 1 ಎಂಬುದು ಸರಿಯಾದ ಉತ್ತರವಾಗಿದೆ ಫ್ರೆಂಡ್ಸ್, ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ಸ್ ನೋಡುವ. ಆಕ್ಟ್ ಆಫ್ ಸೆಬಿ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ದಿ ಗೌರ್ಮೆಂಟ್ ಬಾಂಡ್ಸ್ ಅಂತೇಳಿ. ಅಂದರೆ ಇಲ್ಲಿ ಆರ್ಗನೈಸೇಷನ್ಸ್ ಕೊಟ್ಟು ಕನ್ಫ್ಯೂಸ್ ಮಾಡ್ಬೋದು. ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಎಕ್ಸಾಮ್ ಪ್ರೆಷರಲ್ಲಿ ಏನಂದರೆ ಸೆಬಿ ಅಂದರೆ ಸೆಬಿನೇ ಅಂತೇಳಿ ರೈಟ್ ಆಗಿ ಮಾರ್ಕ್ ಮಾಡುವ ಸಾಧ್ಯತೆ ಇರುತ್ತೆ. ಸೆಬಿ ಅಲ್ಲ, ಇದನ್ನು RBIದವ್ರು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಪ್ರಾಡಕ್ಟ್ಸ್ ಇನ್ ಓಪನ್ ಮಾರ್ಕೆಟ್. ಇದನ್ನು ಪ್ರಾಡಕ್ಟ್ಸ್ ಅಲ್ಲ, ಇದು ಗೌರ್ಮೆಂಟ್ ಸೆಕ್ಯೂರಿಟಿನ ಏನಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಗುತ್ತಲ್ಲ ಅದನ್ನು ನಾವು ಓಪನ್ ಮಾರ್ಕೆಟ್ ಆಪರೇಷನ್ ಅಂತೇಳಿ ಕರಿತೀವಿ. ಸೊ ಓವರಾಲ್ ಆಗಿ ಏನಂದರೆ ನಮಗೆ ನೆಕ್ಸ್ಟ್ ಎಕ್ಸಾಮ್ಸಿಗೆ ಇದರಿಂದ ಲರ್ನಿಂಗ್ ಏನಂದರೆ ನೆಕ್ಸ್ಟ್ ಎಕ್ಸಾಮ್ಸಿಗೆ ನಮಗೆ SLR ಅಂದ್ರೇನು ಅದರ ಬಗ್ಗೆ ಬೇಸಿಕ್ ಮಾಹಿತಿ ಇರಬೇಕು, ಮತ್ತು ಎಷ್ಟು ಪರ್ಸೆಂಟೇಜ್ ಸದ್ಯಕ್ಕಿದೆ, ಆಮೇಲೆ CRR ಅಂದ್ರೇನು, ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೇನು, ಆಮೇಲೆ ರಿವರ್ಸ್ ರೆಪೋ ರೇಟ್ ಅಂದ್ರೇನು, ಆಮೇಲೆ ರೆಪೋ ರೇಟ್ ಅಂದ್ರೇನು. ಸೊ ಇವೆಲ್ಲ ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಇರಬೇಕು. ಸೊ ಅವೆಲ್ಲ ಕ್ಲಾರಿಟಿ ತಂದರೆ ನಾವು ಈಸಿಯಾಗಿ ಎಕನಾಮಿಯಲ್ಲಿ ಒಂದು ಕ್ವಶನ್ನ ರೈಟ್ ಮಾಡ್ಬೋದಾಗಿದೆ.
ಫ್ರೆಂಡ್ಸ್, ನೆಕ್ಸ್ಟ್ 34th ಕ್ವಶನ್ ಏನಿದೆಯಲ್ಲ, ಇದು ಪೊಲಿಟಿ ರಿಲೇಟೆಡ್ ಇದೆ. ಯಾವುದರ ಬಗ್ಗೆ ಅಂತ ಬಂದಾಗ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಡ್ಯಾಶ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ NDC ಬಗ್ಗೆ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಆಪ್ಷನ್ 3 ಆಗಿದೆ. ಆಗಸ್ಟ್ 1952 ಅಲ್ಲಿ ಅಂದರೆ ನಮಗೆ ಮಂತ್ ಗೊತ್ತಿರಬೇಕಂತೇಳಿ ಎಕ್ಸಾಮಿನರ್ ಏನಂದರೆ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಸೊ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಂಡಾಗ ಏನಂದರೆ, ಇದನ್ನೇನೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ ಮೂಲಕ ಸ್ಥಾಪನೆ ಮಾಡ್ತಾರೆ. ಮತ್ತೆ ಏನಂದ್ರೆ, ಇದು ಸಂವಿಧಾನಿಕ ಬಾಡಿ ಅಲ್ಲ, ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಆರ್ ಸ್ಟ್ಯಾಟ್ಯುಟರಿ ಬಾಡಿ. ಇದು ಪಾರ್ಲಿಮೆಂಟಿನ ಕಾಯ್ದೆ ಮೂಲಕನೂ ಸ್ಥಾಪನೆ ಆಗಿಲ್ಲ, ಮತ್ತೆ ಸಂವಿಧಾನದಲ್ಲಿ ಯಾವುದೇ ಒಂದು ಆರ್ಟಿಕಲ್ ಇದರ ಬಗ್ಗೆ ಇಲ್ಲ. ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಅವರು ತಮ್ಮ ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ ಮೂಲಕ ಸ್ಥಾಪನೆ ಮಾಡಿದ್ದಾರೆ. ಅದಾದ್ಮೇಲೆ ಇದನ್ನ ಆಲ್ಸೋ ನೌನ್ ಆಸ್, ಇದನ್ನೇನು ಕರೀತಾರೆ ಅಂದ್ರೆ ರಾಷ್ಟ್ರೀಯ ವಿಕಾಸ್ ಪರಿಷತ್ ಅಂತ ಹೇಳಿ ಇದನ್ನ ಕರಿತಾ ಇದ್ರು. ಆಮೇಲೆ ಇದರ ಕಂಪೋಸಿಷನ್ ಬಂದಾಗ, ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಇದರ ಕಂಪೋಸಿಷನ್ ಬಂದಾಗ ಏನಿದೆ ಅಂದ್ರೆ, ಪ್ರಧಾನಮಂತ್ರಿ ಅವರು ಇದರ ಚೇರ್ಪರ್ಸನ್ ಆಗಿರ್ತಾರೆ. ನೆಕ್ಸ್ಟ್ ಮೆಂಬರ್ಶಿಪ್ ಬಂದಾಗ, ಮೆಂಬರ್ ಯಾರ್ಯಾರಾಗಿರ್ತಾರೆ ಅಂತ ನೋಡಿದಾಗ, ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇದಾರಲ್ಲ ಅವ್ರು ಏನಂದ್ರೆ ಇದರ ಮೆಂಬರ್ ಆಗಿರ್ತಾರೆ. ನೆಕ್ಸ್ಟ್ ಎಲ್ಲಾ ರಾಜ್ಯಗಳ ಚೀಫ್ ಮಿನಿಸ್ಟರ್ ಇದರ ಮೆಂಬರ್ ಆಗಿರ್ತಿದ್ರು. ನೆಕ್ಸ್ಟ್ ಮತ್ತೆ ಅಡ್ಮಿನಿಸ್ಟ್ರೇಟರ್ ಅಥವಾ ಲೆಫ್ಟಿನೆಂಟ್ ಗವರ್ನರ್ ಯಾರಿರ್ತಾರಲ್ಲ ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿ, ಅವರು ಕೂಡ ಇದರ ಮೆಂಬರ್ ಆಗಿರ್ತಾರೆ. ನೆಕ್ಸ್ಟ್ ಏನಂದ್ರೆ, ಮೆಂಬರ್ಸ್ ಆಫ್ ಪ್ಲಾನಿಂಗ್ ಕಮಿಷನ್ ಏನಿದೆಯಲ್ಲ ಅವರು ಕೂಡ ಇದರ ಒಂದು ಮೆಂಬರ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಮತ್ತೆ ಇದರ ಫಂಕ್ಷನ್ಸ್ ಬಂದಾಗ, NDC ಫಂಕ್ಷನ್ ಬಂದಾಗ ಏನಿದು ಮಾಡ್ತಿತ್ತಂತ ಇದರ ಕಾರ್ಯಚಟುವಟಿಕೆ ನೋಡಿದಾಗ ಫ್ರೆಂಡ್ಸ್, 5 year ಪ್ಲಾನ್ ಅಪ್ರೂವಲ್ ಮಾಡುವಂತಹ ಒಂದು ಅಧಿಕಾರವನ್ನು ಅಥವಾ ಫಂಕ್ಷನ್ ಅನ್ನು ಇವ್ರು ಏನಂದ್ರೆ ಹೊಂದಿದ್ದರು. ಅದಲ್ಲದೆ ಏನು ಗೊತ್ತಾ, ಪಿರಾಡಿಕ್ ರಿವ್ಯೂ ಆಫ್ ಪ್ಲಾನ್ ಪ್ರೊಸೆಸ್, ಅಂದ್ರೆ ಇವ್ರು ಏನಂದ್ರೆ ಕಾಲಕ್ಕೆ ತಕ್ಕಂತೆ ಆ 5 year ಪ್ಲಾನ್ ಅನ್ನ ನೋಡ್ಕೋತಾ ಹೋಗ್ತಾ ಇದ್ರು. ಅದರ ಜೊತೆಗೆ ಏನಂದ್ರೆ, ನೆಕ್ಸ್ಟ್ ಅಸೆಸ್ಮೆಂಟ್ ಆಫ್ ದಿ ರಿಸೋರ್ಸಸ್ ಫಾರ್ ಡೆವಲಪ್ಮೆಂಟ್, ಅಂದ್ರೆ ರಿಸೋರ್ಸಸ್ ನ ಈ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಗೆ ಹೇಗೆ ಮೊಬಿಲೈಸ್ ಮಾಡಬಹುದು ಅನ್ನುವ ಫಂಕ್ಷನ್ಸ್ ಕೂಡ NDC ಮಾಡ್ತಿತ್ತು. ಅದರ ಜೊತೆಗೆ ಏನಂದ್ರೆ, ಕೆಲವು ರಾಜ್ಯಗಳಲ್ಲಿ ಇಂಟರ್ ಸ್ಟೇಟ್ ಮತ್ತೆ ಸೆಂಟರ್ ಸ್ಟೇಟ್ ಏನಾದರೂ ಸಮಸ್ಯೆಗಳು ಬಂದಾಗ ಅದನ್ನು ಸಾರ್ಟ್ ಔಟ್ ಮಾಡುವಂತಹ ಒಂದು ಕಾರ್ಯವನ್ನು ಕೂಡ NDC ಮಾಡ್ತಿತ್ತು. ಸೊ ಮತ್ತೆ ನಮಗೆ ಫ್ರೆಂಡ್ಸ್ ಈಗ ಇನ್ನೊಂದು ಮಾಹಿತಿ ಏನು ಗೊತ್ತಿರಬೇಕಂದ್ರೆ, NDC ಅನ್ನ ನೀತಿ ಆಯೋಗದವರು ರಿಪ್ಲೇಸ್ ಮಾಡಿದ್ದಾರೆ. NDC ವಾಸ್ ಲೇಟರ್ ರೀಪ್ಲೇಸ್ಡ್ ಬೈ ಗವರ್ನಿಂಗ್ ಕೌನ್ಸಿಲ್ ಆಫ್ ನೀತಿ ಆಯೋಗ ಇನ್ 2015 ಅಂತೇಳಿ. ಅಂದ್ರೆ 2015ರಲ್ಲಿ NDC ಅನ್ನು ತೆಗೆದುಹಾಕಿ ಏನಂದ್ರೆ ಸರ್ಕಾರದವರು ನೀತಿ ಆಯೋಗ ತಂದಿದ್ದಾರೆ ಅಂತೇಳಿ ನಿಮಗೆಲ್ಲ ಗೊತ್ತು. ಸೊ ಹಾಗಾಗಿ ನೀತಿ ಆಯೋಗ ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಆಲ್ರೆಡಿ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, ಮತ್ತೆ ಸೆಂಟ್ರಲ್ UPSC ಅಲ್ಲೂ ಕೂಡ ಕೇಳಿದ್ದಾರೆ. ಸೊ ಹಾಗಾಗಿ ನೀತಿ ಆಯೋಗ ಬಗ್ಗೆ ನೀಟಾಗಿ ನೋಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೆಕ್ಸ್ಟ್ 35ನೇ ಕ್ವಶನ್ ಏನಿದೆಯಲ್ಲ, ಇದು ಆ ಸಂದರ್ಭದ ಕರೆಂಟ್ ಅಫೇರ್ ರಿಲೇಟೆಡ್ ಕ್ವಶನ್ ಏನಿದೆ ನಾವು ನೋಡ್ಕೊಳ್ಳೋದಾದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಕಮಿಟೀಸ್ ಅಂಡ್ ದೇರ್ ಮ್ಯಾಂಡೇಟ್ ವಿಚ್ ವರ್ ಇನ್ ನ್ಯೂಸ್ ರೀಸೆಂಟ್ಲಿ ಅಂತ ಹೇಳಿ. ಅಂದ್ರೆ ಕಮಿಟಿಯ ಚೇರ್ಪರ್ಸನ್ ಯಾರು ಮತ್ತೆ ಅದರ ಉದ್ದೇಶ ಏನಿದೆ ಅಂತೇಳಿ ABC ಎಂಬುವ ಒಂದು ಸ್ಟೇಟ್ಮೆಂಟ್ ಮೂಲಕ ಕೊಟ್ಟಿದ್ದಾರೆ. ಕ್ವಶನ್ ಏನಿದೆ, ವಿಚ್ ಒನ್ ಆಫ್ ದ ಅಬೋವ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತೇಳಿ. ಅಂದ್ರೆ ಇವು ಮೂರರಲ್ಲಿ ಯಾವುದು ಕರೆಕ್ಟ್ಲಿ ಮ್ಯಾಚ್ಡ್ ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಸೊ ನಾವು ನೀಟಾಗಿ ಒಂದೊಂದೇ ಈ ಕಮಿಟಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳುವ. UK ಸಿನ್ನ ಕಮಿಟಿ ಇದೆಯಲ್ಲ, ಇದನ್ನ 2019ರಲ್ಲಿ ಯೂನಿಯನ್ ಮಿನಿಸ್ಟ್ರಿ ಆಗಿರುವಂತಹ ಮಿನಿಸ್ಟ್ರಿ ಆಫ್ MSME ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾವುದಕ್ಕೋಸ್ಕರ ಅಂದ್ರೆ, ಟು ಸ್ಟಡಿ ಅಂಡ್ ರೆಕಮೆಂಡ್ ದಿ ಮೇಜರ್ಸ್ ಫಾರ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ MSME ಸೆಕ್ಟರ್. ಫ್ರೆಂಡ್ಸ್, ಇದು MSME ಸೆಕ್ಟರ್ನ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ಗೆ ಏನೇನು ಮಾಡ್ಬೋದು ಅಂತೇಳಿ ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡೋಕ್ಕೆ, ಸ್ಟಡಿ ಮಾಡೋಕ್ಕೆ ಸ್ಥಾಪನೆ ಆಗಿರುವಂತಹ ಕಮಿಟಿಯನ್ನು ನಾವು UK ಸಿನ್ನ ಕಮಿಟಿ ಅಂತೇಳಿ ಕರಿತೀವಿ. ಸೊ ಹಾಗೆ ನೋಡೋದಾದ್ರೆ ಇಲ್ಲೇನು ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್ ಆಫ್ ಸರ್ಪ್ಲಸ್ ರಿಸರ್ವ್ ಫ್ರಮ್ ಸೆಬಿ ಟು ಗೋರ್ಮೆಂಟ್ ಅಂತೇಳಿ. ಫ್ರೆಂಡ್ಸ್, UK ಸಿನ್ನ ಕಮಿಟಿನ MSME ಸೆಕ್ಟರ್ನ ರಿಫಾರ್ಮ್ಗೋಸ್ಕರ ತಂದಿರುವಂಥ ಒಂದು ಕಮಿಟಿ. ಇದಕ್ಕೆ ಮತ್ತೆ ಸೆಬಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸೊ ಹಾಗಾಗಿ ಆಪ್ಷನಲ್ಲಿ ಕೊಟ್ಟಿರುವಂತಹ ಎಲ್ಲೆಲ್ಲಿದೆಯಲ್ಲ ಅದು ರಾಂಗ್ ಆಗುತ್ತೆ. ಸೊ ಫಸ್ಟ್ ಆಪ್ಷನಲ್ಲಿ A ಇದೆ, ಥರ್ಡಲ್ಲಿ A ಇದೆ, ಮತ್ತು ಫೋರ್ತಲ್ಲಿ A ಇದೆ. ಸೊ ಹಾಗೆ ನೋಡೋದಾದ್ರೆ ನಾವು ಒಂದೇ UK ಸಿನ್ನ ಕಮಿಟಿ ಬಗ್ಗೆ ನಮಗೆ ಗೊತ್ತಿತ್ತಂದ್ರೆ ಡೈರೆಕ್ಟ್ ಆಗಿ ನಾವು ಆನ್ಸರ್ ಆಪ್ಷನ್ B ಬರ್ಬೋದಿತ್ತು. ನೆಕ್ಸ್ಟ್ ನಂದನ್ ನೀಲಕಣಿ ಕಮಿಟಿ ಬಗ್ಗೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋದಾದ್ರೆ, ನಂದನ್ ನೀಲಕಣಿ ಅವರು ಸಮಿತಿಯನ್ನ RBI ದವರು 2019ರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾವುದಕ್ಕೆ ಅಂದ್ರೆ, ಟು ಸಜೆಸ್ಟ್ ಟು ಡೀಪನ್ ದಿ ಡಿಜಿಟಲ್ ಪೇಮೆಂಟ್ಸ್ ಇನ್ ಇಂಡಿಯಾ ಅಂಡ್ ಟು ಎನ್ಹಾನ್ಸ್ ದಿ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂಡ್ ರೆಡ್ಯೂಸ್ ದಿ ಕ್ಯಾಶ್ ಯೂಸೇಜ್ ಅಂತೇಳಿ. ಅಂದ್ರೆ ಆ ಒಂದು ಸಂದರ್ಭದಲ್ಲಿ UPI ಬಹಳ ಪ್ರಾಮಿನೆಂಟ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇತ್ತು. ಅಂದ್ರೆ ಡಿಜಿಟಲ್ ಪೇಮೆಂಟ್ ನ ಫಿನಾನ್ಷಿಯಲ್ ಇನ್ಕ್ಲೂಷನ್, ಜನರಿಗೆ ಹೆಂಗೆ ಇದನ್ನು ತಲುಪಿಸೋದು ಮತ್ತೆ ಹಣದ ಏನಂದ್ರೆ ಹಾರ್ಡ್ ಕ್ಯಾಶ್ ಯೂಸೇಜ್ ನ ಕಡಿಮೆ ಮಾಡುವ ಒಂದು ಉದ್ದೇಶದಿಂದ ಅವಾಗ RBI ದವರು ಸ್ಥಾಪನೆ ಮಾಡಿದರು. ಸೊ ಹಾಗಾಗಿ ಏನು ಗೊತ್ತಾ, ಇಲ್ಲಿ ನಾವು ಆಪ್ಷನ್ಸ್ ನಂದನ್ ನೀಲಕಣಿ ಕಮಿಟಿ ಡೀಪನಿಂಗ್ ದ ಡಿಜಿಟಲ್ ಪೇಮೆಂಟ್ ಎಂಬುದು ಇದು ಕರೆಕ್ಟ್ಲಿ ಮಾರ್ಕ್ಡ್ ಆಪ್ಷನ್ ಆಗಿದೆ. ನೆಕ್ಸ್ಟ್ ಬಿಮಲ್ ಜಲಾಲ್ ಕಮಿಟಿ ಬಂದಾಗ ಫ್ರೆಂಡ್ಸ್, ಇದನ್ನ RBI ಇವರು ಫಾರ್ಮರ್ RBI ಗವರ್ನರ್ ಆಗಿದ್ರು. ಅದಾದ್ಮೇಲೆ ಇದನ್ನ RBI ಅವರೇ ಬಿಮಲ್ ಜಲಾಲ್ ಕಮಿಟಿಯನ್ನ 2018ರಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾವುದಕ್ಕೋಸ್ಕರ ಅಂದ್ರೆ,
ಟು ರಿವ್ಯೂ ದಿ ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್ ಆಫ್ ಆರ್ ಬಿ ಐ ಅಂತೇಳಿ. ಅಂದರೆ ಎಷ್ಟು ಸರ್ಪ್ಲಸ್ ಅಮೌಂಟ್ ಆರ್ ಬಿ ಐದವರು ಗೋರ್ಮೆಂಟಿಗೆ ಕೊಡಬೇಕು ಮತ್ತು ಎಷ್ಟು ಅಮೌಂಟ್ ತಾವು ಇಟ್ಕೋಬೇಕು. ಏನಾಗುತ್ತಂದ್ರೆ ಇಲ್ಲಿ ಆರ್ ಬಿ ಐದವರು ತಮ್ಮದೇ ಆದ ಒಂದು ಅರ್ನಿಂಗ್ ಇರುತ್ತೆ, ಅವ್ರಿಗೆ ರೆವಿನ್ಯೂ ಜನ್ರೇಟ್ ಮಾಡ್ತಾ ಇದ್ದಾರೆ. ಆ ರೆವಿನ್ಯೂ ಅಲ್ಲಿ ಪ್ರತಿ ವರ್ಷ ಎವ್ರಿ ಇಯರ್ ಎಷ್ಟು ಅಮೌಂಟ್ ಗೋರ್ಮೆಂಟ್ ಅವರಿಗೆ ಕೊಡಬೇಕು ಆ ಒಂದು ರೇಷಿಯೋನ ಡಿಸೈಡ್ ಮಾಡೋಕ್ಕೆ ಬಿಮಲ್ ಜಲಾನ್ ಕಮಿಟಿಯನ್ನು ಗೋರ್ಮೆಂಟ್ ಅವರು ಆರ್ ಬಿ ಐದವರು ಸ್ಥಾಪನೆ ಮಾಡಿದ್ದಾರೆ. ಸೊ ಅದರ ಪ್ರಕಾರ ಫ್ರೆಂಡ್ಸ್ ಈ ಹೋದ ವರ್ಷ 20, 25 ಮತ್ತು 26ರಲ್ಲಿ ಏನಾಗಿದೆ ಅಂದರೆ ಸುಮಾರು 2,86,588 ಕೋಟಿ ಗೋರ್ಮೆಂಟಿಗೆ ಏನಂದರೆ ಗೋರ್ಮೆಂಟ್ ಆಫ್ ಇಂಡಿಯಾಗೆ ಸರ್ಪ್ಲಸ್ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮತ್ತು ರಿಮೈನಿಂಗ್ ಏನಂದರೆ ಸುಮಾರು 1,09,379 ಅಮೌಂಟ್ ಏನಂದರೆ ಆರ್ ಬಿ ಐ ಹತ್ರ ಉಳಿಸ್ಕೊಂಡಿದ್ದಾರೆ ಅವರು. ಆರ್ ಬಿ ಐ ಈ ರೇಷಿಯೋ ಆರ್ ಬಿ ಐ ಅದನ್ನು ಏನಂತ ಕರಿತೀವಿ ಅಂದರೆ ನಾವು ಕಂಟಿಜೆಂಟಿ ರಿಸ್ಕ್ ಬಫರ್ ಅಂತೇಳಿ. ಅಂದರೆ ಮಾರ್ಕೆಟಲ್ಲಿ ಏನೇ ವೊಲಟಾಲಿಟಿ ಆಗ್ತಿರ್ಬೋದು, ಏನೇ ಏರುಪೇರುಗಳಾದರೆ ಅದನ್ನು ನಿಭಾಯಿಸಲಿಕ್ಕೆ ಇಷ್ಟೊಂದು ಅಮೌಂಟ್ ಆರ್ ಬಿ ಐ ಇಟ್ಕೊಂಡು ರಿಮೈನಿಂಗ್ 2025-26ರಲ್ಲಿ 2,86,588 ಕೋಟಿ ಗೋರ್ಮೆಂಟಿಗೆ ಕೊಟ್ಟಿದೆ ಫ್ರೆಂಡ್ಸ್. ಅದರ ಜೊತೆಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನಮಗೇನಂದರೆ ನಂದನ್ ನೀಲಕನಿ ಅವರು ಫೇಮಸ್ ಅಂದರೆ ನಿಮಗೆ ಗೊತ್ತಿರುವಂಥದ್ದು. ಇವರು ಕರ್ನಾಟಕದಿಂದ ಇದ್ದಾರೆ, ಮತ್ತು ಇವರು ಕೋ-ಫೌಂಡರ್ ಆಫ್ ಇನ್ಫೋಸಿಸ್ನ ಕೋ-ಫೌಂಡರ್ ಇದ್ದಾರೆ. ಮತ್ತು ಆಧಾರ್ ಕಾರ್ಡ್ ಬರುವಾಗ ಏನಂದರೆ UIDAI ಇದರ ಒಂದು ಅಥಾರಿಟಿಯ ಚೇರ್ಪರ್ಸನ್ ಆಗಿದ್ದವರು ಅವರು. ಸೊ ಆಧಾರ್ ಕಾರ್ಡನ್ನು ತರುವಂಥದ್ರಲ್ಲಿ ನಂದನ್ ನೀಲಕನಿಯವರ ಹೆಸರು ಕೂಡ, ಅವರ ಒಂದು ಪಾತ್ರ ಕೂಡ ಬಹಳ ಇದೆ ಅಂತೇಳಿ ನಮಗೆ ಗೊತ್ತಿರಬೇಕು. ಸೊ ಇದರಿಂದ ನಮಗೇನಿಲ್ಲ ನಿಂಗೆ ಗೊತ್ತಾ, ಗೋರ್ಮೆಂಟ್ ಏನೇ ಕಮಿಟೀಸ್ ಯಾವುದೇ ಕಮಿಟಿನ ಸ್ಥಾಪನೆ ಮಾಡಿದರೆ ಅದಕ್ಕೆ ರಿಲೇಟೆಡ್ ಆಗಿ ನಮಗೆ ಗೊತ್ತಿರಬೇಕು. ಇತ್ತೀಚೆಗೆ ಪಾರ್ಲಿಮೆಂಟ್ರಿ ಕಮಿಟಿ ಆನ್ ಒನ್ ನೇಷನ್ ಒನ್ ಎಲೆಕ್ಷನ್ ಅದನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಅದರ ಬಗ್ಗೆ ಏನಂದರೆ ನಮಗೆ ಗೊತ್ತಿರಬೇಕು, ಅದರ ಚೇರ್ಪರ್ಸನ್ ಯಾರು ಅದನ್ನು ನೋಡ್ಕೋಬೇಕಾಗತ್ತೆ ನೀಟಾಗಿ. ಅದಕ್ಕೆ ರಾಮನಾಥ್ ಕೋವಿಂದ್ ಅವ್ರಿಗೆ ಇದಕ್ಕಿಂತ ಮೊದಲು ಈಗ ಇದು ಪಾರ್ಲಿಮೆಂಟ್ರಿ ಕಮಿಟಿ ಆಯಿತು. ರಾಮನಾಥ್ ಕೋವಿಂದ್ ಅವ್ರನ್ನ ಏನಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಕಮಿಟಿಗೆ ಏನಂದರೆ ಅದರ ಚೇರ್ಪರ್ಸನ್ ಆಗಿ ಅಪಾಯಿಂಟ್ ಮಾಡಿದರು. ಸೊ ಈ ರೀತಿಯಾಗಿ ಆರ್ ಬಿ ಐದವರು ಯಾವುದೇ ಒಂದು ಕಮಿಟಿನ ಸ್ಥಾಪನೆ ಮಾಡಿದರೆ ಅದು ನಮ್ಗೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಯಾವುದೇ ಮಿನಿಸ್ಟ್ರಿ ಅವರು ಏನಾದರೂ ಒಂದು ಕಮಿಟಿ ಸ್ಥಾಪನೆ ಮಾಡಿದರೆ ಅದು ಕೂಡ ನಮಗೆ ಎಕ್ಸಾಮ್ಸಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೇಟ್ ಮತ್ತು ಸೆಂಟ್ರಲ್ ಮಿನಿಸ್ಟ್ರಿನ ಯಾವ್ಯಾವೆಲ್ಲ ಕಮಿಟಿನ ತರ್ತಾ ಇದ್ದಾರೆ ನ್ಯೂಸಲ್ಲಿ ಅದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ 36ನೇ ಕ್ವಶನ್ ಏನಂದರೆ ಸೆನ್ಸಸ್ 2011ನೇ ಸೆನ್ಸಸ್ ಮೇಲೆ ಇದೆ. ಏನಿದೆ ಕ್ವಶನ್ಸ್ ನೋಡಿದಾಗ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ಹ್ಯಾಸ್ ದಿ ಹೈಯೆಸ್ಟ್ ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಇನ್ ಕರ್ನಾಟಕ ಆಸ್ ಪರ್ 2011 ಸೆನ್ಸಸ್ ಅಂತೇಳಿ. ಅಂದರೆ ಕೊಟ್ಟಿರುವ 4 ಆಪ್ಷನ್ಸ್ಗಳಲ್ಲಿ ಯಾವ ಡಿಸ್ಟ್ರಿಕ್ಟ್ದು ಪಾಪ್ಯುಲೇಷನ್ ಡೆನ್ಸಿಟಿ ಹೈಯೆಸ್ಟ್ ಇದೆ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ನಾನು ಎಕ್ಸ್ಪ್ಲನೇಷನಲ್ಲಿ ಹಾಕೊಂಡಿದ್ದೇನೆ. ಏನಂದರೆ ದಕ್ಷಿಣ ಕನ್ನಡದ ನಾವು ಡೆನ್ಸಿಟಿ ನೋಡಿದಾಗ 457 ಪರ್ ಸ್ಕ್ವೇರ್ ಕಿಲೋಮೀಟರ್ ಅಂಥೇಳಿ. ನೆಕ್ಸ್ಟ್ ಮೈಸೂರದ್ದು ಬಂದಾಗ 430 ಇದೆ. ನೆಕ್ಸ್ಟ್ ಧಾರವಾಡ ಬಂದಾಗ 434 ಇದೆ. ಆಮೇಲೆ ದಾವಣಗೆರೆ ಬಂದಾಗ 329 ಇದೆ. ಅಂದರೆ ಕೊಟ್ಟಿರುವ 4 ಡಿಸ್ಟಿಕ್ಗಳಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಹೊಂದಿರುವಂಥದ್ದೇ ದಕ್ಷಿಣ ಕನ್ನಡ ಡಿಸ್ಟಿಕ್ ಆಗಿದೆ. ಎಷ್ಟಂದರೆ ಸುಮಾರು ಏನಂದರೆ 457 ಆಗಿದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗಿದೆ. ಓಕೆನಾ ಫ್ರೆಂಡ್ಸ್. ಅದರ ಜೊತೆಗೆ 2011ರ ಸೆನ್ಸಸ್ಸನ್ನು ನಾವು ಕರ್ನಾಟಕ ದೃಷ್ಟಿಕೋನದಿಂದ ನೋಡ್ಕೋಬೇಕಾಗುತ್ತೆ. ಟೋಟಲ್ ಪಾಪ್ಯುಲೇಷನ್ ಬಂದಾಗ 6.11 crores ಅಂತೇಳಿ ಇತ್ತು. ಈಗ ಅದು ಏನಂದರೆ ಸುಮಾರು 7 ಕೋಟಿವರೆಗೆ ಆಗಿರ್ಬೋದು, 7.5 ಆಗಿರ್ಬೋದು. ನೆಕ್ಸ್ಟ್ ಡೆಕೆಡಲ್ ಗ್ರೋತ್ ಬಂದಾಗ ಅಂದರೆ 2001ರಿಂದ 2011ರಲ್ಲಿ ಓವರಾಲ್ ಪಾಪ್ಯುಲೇಷನ್ ಗ್ರೋತ್ ಪರ್ಸೆಂಟೇಜ್ ನೋಡಿದಾಗ 15.6% ಆಗಿತ್ತು. ಮತ್ತು ಕರ್ನಾಟಕದ ಓವರಾಲ್ ಪಾಪ್ಯುಲೇಷನ್ ಡೆನ್ಸಿಟಿ ಬಂದಾಗ 319 ಇತ್ತು. ಎಷ್ಟಕ್ಕೆ? ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ. ಓಕೆನಾ, ಇದು ನೆನ್ಪಿಟ್ಕೋಬೇಕಾಗತ್ತೆ. ಮತ್ತು ಸೆಕ್ಸ್ ರೇಷಿಯೋ ಬಂದಾಗ ಏನಂದರೆ 977 ಇದೆ. ಎಷ್ಟಕ್ಕೆ? ಪರ್ 1000 ಮೇಲ್ಸಿಗೆ. ಓಕೆ. ನೆಕ್ಸ್ಟ್ ಚೈಲ್ಡ್ ಸೆಕ್ಸ್ ರೇಷಿಯೋ ಅಂದರೆ 0 to 6 ವಯಸ್ಸಿನಲ್ಲಿ ನಾವು ಚೈಲ್ಡ್ ಸೆಕ್ಸ್ ರೇಷಿಯೋ ನೋಡಿಕೊಂಡಾಗ 948 ಇದೆ. ನೆಕ್ಸ್ಟ್ ಲಿಟ್ರಸಿ ರೇಟ್, ಕರ್ನಾಟಕದ ಸಾಕ್ಷರತಾ ರೇಟ್ ಬಂದಾಗ 75.4% ಇದೆ. ಸೊ 75.4 ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೇಲ್ ಮತ್ತು ಫಿಮೇಲಲ್ಲಿ ಕಂಪ್ಯಾರಿಸನ್ ಮಾಡ್ಕೊಂಡಾಗ ಮೇಲ್ದು ಲಿಟ್ರಸಿ ರೇಟ್ ಜಾಸ್ತಿ ಇದೆ, ಅದು ಎಷ್ಟು ಅಂದರೆ 82.5. ನೆಕ್ಸ್ಟ್ ಫಿಮೇಲ್ ಅವ್ರದ್ದು ಬಂದಾಗ 68.1% ಇದೆ. ಮತ್ತು ರೂರಲ್ ಮತ್ತು ಕರ್ನಾಟಕದಲ್ಲಿ ಪಾಪ್ಯುಲೇಷನ್ ಸ್ಪ್ಲಿಟ್ ನೋಡಿದಾಗ ಅಂದರೆ ನಗರಗಳಲ್ಲಿ 38% ಜನ ಬದುಕ್ತಾ ಇದ್ರು ಅಂದರೆ ಆವಾಗ 2011ರ ಸೆನ್ಸಸ್ ಪ್ರಕಾರ. ನೆಕ್ಸ್ಟ್ ರೂರಲ್ ಏರಿಯಾದಲ್ಲಿ 61.3% ಜನ ಏನಂದರೆ ಹಳ್ಳಿಯಲ್ಲಿ ಬದುಕ್ತಾ ಇದ್ದಾರೆ ಅಂತೇಳಿ ಅದರ ಮೂಲಕ ಹೇಳಿದ್ದಾರೆ. ಮತ್ತು ಓವರಾಲ್ ಡಿಸ್ಟ್ರಿಕ್ಸಲ್ಲಿ ಕರ್ನಾಟಕದ 31 ಡಿಸ್ಟಿಕ್ಗಳಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಇರುವಂಥ ಡಿಸ್ಟಿಕ್ ಯಾವುದಂದರೆ ಬೆಂಗಳೂರು ಅರ್ಬನ್ ಆಗಿದೆ. ಅದರ ಒಂದು ಡೆನ್ಸಿಟಿ ಬಂದಾಗ
ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ 11,480 ಜನ ಏನಂದರೆ ವಾಸಿಸ್ತಾರೆ. ಓಕೆನಾ. ಸೊ ಈ ರೀತಿಯಾಗಿ ನಮಗೆ ಈ ಪಾಪ್ಯುಲೇಷನ್ ಸೆನ್ಸಸ್ ಬಂದಾಗ ನೀಟಾಗಿ ಗೊತ್ತಿರಬೇಕು. ಆ್ಯಂಡ್ ನೆಕ್ಸ್ಟ್ 2021 ಸೆನ್ಸಸ್ ಏನಾಗಿದೆ ಅಂದರೆ ಡಿಲೇ ಆಗಿದೆ. ಫಸ್ಟ್ ಏನಂದರೆ ಕೋವಿಡ್ ಬಂತು, ಕೋವಿಡ್ ಆದಮೇಲೆ ಏನಂದರೆ ಬೇರೆ ಬೇರೆ ಕಾರಣಗಳಿಂದ ಲೇಟ್ ಆಗಿದೆ. ಸೊ ಈಗ 2026 ಆಲ್ ಓವರ್ ಇಂಡಿಯಾದಲ್ಲಿ ಏನಂದರೆ ಸೆನ್ಸಸ್ ನಡೀತಾ ಇದೆ. ಆ ಸೆನ್ಸಸ್ ರಿಲೇಟೆಡ್ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ, ಕಾಸ್ಟ್ ಮ್ಯಾಟ್ರಿಕ್ಸ್ನ ಏನು ಚೇಂಜಸ್ ಆಗ್ತಾ ಇದೆ. ಇವತ್ತೇ ಪ್ರಜಾವಾಣಿಯಲ್ಲಿ ಮತ್ತು ದಹಿಂದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಅಂದರೆ ಕಾಸ್ಟ್ ಎಂಬ ಕಾಲಮನ್ನು ಹೇಗೆ ಇವರು ಫಾಲೋ ಮಾಡ್ತಾ ಇದ್ದಾರೆ, ಅದನ್ನು ಹೇಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ, ಅದು ಎಷ್ಟು ಎಕ್ಯುರೇಟ್ ಇದೆ, ಅದನ್ನೇನೆಂದರೆ ಬಿಹಾರ್ ಕಾಸ್ಟ್ ಸೆನ್ಸಸ್ ಜೊತೆ ಕಂಪ್ಯಾರಿಸನ್ ಮಾಡಿ ದಹಿಂದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಸೊ ಹಾಗಾಗಿ ನೀವು 2026 ಆರ್ಟಿಕಲನ್ನು ನಾವು ಏನು ಗೊತ್ತಾ ನೆಕ್ಸ್ಟ್ KS ಪ್ರಿಲಿಮ್ಸಿಗೆ ನೀಟಾಗಿ ಅಬ್ಸರ್ವ್ ಮಾಡ್ಕೋಬೇಕಂತೇಳಿ ಇದರಿಂದ ನಮಗೆ ಕಲಿಕೆಯಾಗಿದೆ. ಫ್ರೆಂಡ್ಸ್, ನೆಕ್ಸ್ಟ್ 37ನೇ ಕ್ವಶನ್ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ, ದ ಫೇಮಸ್ ಅಗ್ರಹಾರಸ್ ಆಫ್ ಕರ್ನಾಟಕ ಆರ್ ಡ್ಯಾಶ್ ಅಂತೇಳಿ. ಅಂದರೆ ಕರ್ನಾಟಕದ ಫೇಮಸ್ ಅಗ್ರಹಾರಗಳು ಯಾವ್ಯಾವ ಇದಾವೆ ಅಂತೇಳಿ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ 4 ಆಪ್ಷನ್ಸ್ಗಳನ್ನು ನೋಡಿಕೊಂಡಾಗ ಫಸ್ಟ್ ಆಪ್ಷನಲ್ಲಿ ನಾಗಾವಿ, ಲಕ್ಕುಂಡಿ, ಸಾಲುಟಗಿ, ಹರಿಹರಪುರ ಅಂತೇಳಿ. ನೆಕ್ಸ್ಟ್ ಹಂಪಿ, ಬೇಲೂರು, ಮೈಸೂರು, ಮಾಗಡಿ ಅಂತೇಳಿ. ನೆಕ್ಸ್ಟ್ ಥರ್ಡ್ ಆಪ್ಷನ್ ಏನಂದರೆ ಬಾದಾಮಿ, ಬಿಜಾಪುರ, ನಲಂದ, ವಿಕ್ರಮಶೀಲ ಅಂತೇಳಿ. ಮತ್ತು ಫೋರ್ತ್ ಕಡಿಯೂರು, ಶ್ರವಣಬೆಳಗೊಳ, ವೆಂಗಿ ಮತ್ತು ಕಲ್ಯಾಣ ಅಂತೇಳಿ. ಸೊ ಫ್ರೆಂಡ್ಸ್, ಇವು 4ಗಳಲ್ಲಿ ಇದಕ್ಕೆ ಸರಿಯಾದ ಆಪ್ಷನ್ಸ್ ನೋಡಿಕೊಂಡಾಗ ನೀವು ಹಿಸ್ಟ್ರಿಯಲ್ಲಿ ಓದಿರ್ಬೋದು ಫಸ್ಟ್ ಆಪ್ಷನ್ ಆಗುತ್ತೆ. ನಾವು ಇದನ್ನು ಚರ್ಚೆ ಮಾಡಿದ ಮೇಲೆ ನಿಮಗೆ ಅದು ಕನ್ಕ್ಲೂಷನ್ ಬರ್ಬೋದಾಗಿದೆ. ಫೇಮಸ್ ಆಗಿ ಏನಂದರೆ ಅಗ್ರಹಾರಾಸ್ ಅಂದ್ರೇನು, ಕೆಲವು ಹಳ್ಳಿಗಳನ್ನು ಅಥವಾ ಸೆಟಲ್ಮೆಂಟ್ಗಳನ್ನು ಬ್ರಾಹ್ಮಣಿಗೆ ರಾಜರುಗಳು ಕೊಡ್ತಾ ಇದ್ರು. ಯಾವುದಕ್ಕೋಸ್ಕರ? ಆ ಹಳ್ಳಿ ಏನಂದರೆ ಆ ಹಳ್ಳಿ ಶಿಕ್ಷಣ ಕೇಂದ್ರವಾಗಿ ಮಾರ್ಪಡಲಿ ಅಂತೇಳಿ. ಸೊ ಅದು ಇಂಪಾರ್ಟೆಂಟ್ ಸೆಂಟರ್ ಆಗಿ ಯಾವುದಕ್ಕೆ ಕನ್ವರ್ಟ್ ಆಗ್ತಿತ್ತು, ವೇದಿಕ್ ಕಲಿಕೆ ಆಗ್ತಿತ್ತು, ಅಲ್ಲಿ ಸಂಸ್ಕೃತ ಎಜುಕೇಷನ್ನ ಸ್ಪ್ರೆಡ್ ಆಗ್ತಿತ್ತು, ಅದ್ರ ಜೊತೆಗೆ ಫಿಲಾಸಫಿ ಚರ್ಚೆ ಆಗ್ತಿತ್ತು, ಮತ್ತು ರಿಲಿಜಿಯಸ್ ಸ್ಕಾಲರ್ಶಿಪ್ ಕೂಡ ಅಲ್ಲಿ ಡೆವಲಪ್ಮೆಂಟ್ ಆಗ್ತಿತ್ತು ಅಂತೇಳಿ ನಾವು ಅಗ್ರಹಾರದಲ್ಲಿ ನೋಡ್ಬೋದು. ಸೊ ಕರ್ನಾಟಕದಲ್ಲಿ ಪ್ರಮುಖವಾಗಿ ಏನಂದರೆ ಫೇಮಸ್ ಯಾವ ರಾಜಮನೆತನಗಳು ಈ ಒಂದು ಅಗ್ರಹಾರಗಳನ್ನು ಪ್ರಮೋಟ್ ಮಾಡಿದವು ಅಂತ ನೋಡಿದಾಗ ವೆಸ್ಟರ್ನ್ ಚಾಲುಕ್ಯಾಸ್, ವೆಂಗಿ ಚಾಲುಕ್ಯಾಸ್ ಮತ್ತು ರಾಷ್ಟ್ರಕೂಟರು ಮತ್ತು ಅದ್ರ ಜೊತೆಗೆ ಹೊಯ್ಸಳರ ಕಾಲದಲ್ಲಿ ಕೂಡ ನಾವು ಅಗ್ರಹಾರಗಳನ್ನು ನೋಡ್ಬೋದಾಗಿದೆ. ನೆಕ್ಸ್ಟ್ ಫೇಮಸ್ ಅಗ್ರಹಾರಸ್ ಬಂದಾಗ ನಾವು ಏನಂದರೆ ಆಪ್ಷನ್ ಫಸ್ಟ್ ಕರೆಕ್ಟ್ ಇದೆ ಅಂತ ಹೇಳಿದೆ. ಅದ್ರ ಬಗ್ಗೆ ನಾವು ನೋಡಿಕೊಂಡಾಗ ನಾಗಾವಿ ಮಹಾ ಅಗ್ರಹಾರ ಅಂತೇಳಿ. ಫ್ರೆಂಡ್ಸ್, ಇದು ರಾಷ್ಟ್ರಕೂಟರ ಕಾಲದಲ್ಲಿ ಬಹಳ ಫೇಮಸ್ಸಿಗೆ ಬಂದಿರುವಂಥ ಒಂದು ಅಗ್ರಹಾರ ಆಗಿದೆ. ಇದು ಸದ್ಯಕ್ಕೆ ಕಲಬುರಗಿ ಡಿಸ್ಟ್ರಿಕ್ಟಲ್ಲಿ ಇರುವಂಥ ಒಂದು ಅಗ್ರಹಾರ ಆಗಿದೆ. ಇದರಲ್ಲಿ ಫೇಮಸ್ ಆಗಿರುವಂಥ ಇದನ್ನು ಏನಂತ ಕರಿತೀವಿ ಅಂದರೆ ನಾವು ತಕ್ಷಶೀಲ ಆಫ್ ಸೌತ್ ಅಂತೇಳಿ ಕರಿತೀವಿ. ನಾವು ತಕ್ಷಶೀಲ ಆಫ್ ಸೌತ್ ಅಂತೇಳಿ ಕರಿತೀವಿ. ಇದನ್ನು ಪ್ರಮುಖವಾಗಿ ಏನಂದರೆ ಬಹಳ ಕೇವಲ ರಾಷ್ಟ್ರಕೂಟ ಕಾಲದಲ್ಲಿ ಅಷ್ಟೇ ಅಲ್ಲ, ಬೇರೆ ಡೆಕ್ಕನಿ ಅಂಪೈರ್ಸ್ ಕೂಡ ಇದನ್ನು ಸಪೋರ್ಟ್ ಮಾಡಿದ್ದಾರೆ. ಫೇಮಸ್ ಆಗಿದ್ದು ಅಂದರೆ ಪ್ರಾಮಿನೆನ್ಸಿಗೆ ಬಂದಿದ್ದು ರಾಷ್ಟ್ರಕೂಟ ಕಾಲದಲ್ಲಿ, ಆದರೆ ಅದನ್ನು ಸರಿಯಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಏರಿದ್ದು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಸೊ ಓಕೆನಾ, ಇದು ನಾಗಾವಿ ಅಗ್ರಹಾರ ಬಗ್ಗೆ. ನೆಕ್ಸ್ಟ್ ಬರೋದಾದರೆ ನಾವು ಲಕ್ಕುಂಡಿ ಅಗ್ರಹಾರ ಬಗ್ಗೆ ನೋಡ್ಕೊಳ್ವಾ. ಲಕ್ಕುಂಡಿ ಎಂಬ ಪ್ಲೇಸ್ ನಿಮಗೆ ಗದಗ್ ಡಿಸ್ಟಿಕಲ್ಲಿ ಇದೆ ಅಂತೇಳಿ ಗೊತ್ತಿರಬೇಕು. ಸೊ ಇದು ಕೂಡ ಇಲ್ಲೇನಂದರೆ ಟೆಂಪಲ್ಸ್ ಮತ್ತು ಅಲ್ಲಿ ಇನ್ಸ್ಕ್ರಿಪ್ಷನ್ಸ್ ನಾವು ಕಂಡಿದ್ದೇವೆ. ಅದರ ಜೊತೆಗೆ ಏನು ಅಂತ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ಫೇಮಸ್ ಇತ್ತಂತೇಳಿ ನಿಮಗೆಲ್ಲ ಗೊತ್ತಿದೆ. ಸೊ ಹಾಗಾಗಿ ಇದು ಕೂಡ ಸರಿಯಾದ ಆಪ್ಷನ್ ಆಗಿದೆ. ನೆಕ್ಸ್ಟ್ ಸಾಲುಟ್ಗಿ ಅಗ್ರಹಾರ ಬಂದಾಗ ಫ್ರೆಂಡ್ಸ್, ಸಾಲುಟ್ಗಿ ಅಗ್ರಹಾರ ಇದು ವಿಜಯಪುರ ಡಿಸ್ಟಿಕಲ್ಲಿ ನಾವು ನೋಡ್ತೇವೆ. ಫೇಮಸ್ಲಿ ಏನಂದರೆ ರಾಷ್ಟ್ರಕೂಟರ ಕಾಲದಲ್ಲಿ ಇದು ಬಹಳ ಫೇಮಸ್ ಆಗಿತ್ತು. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಿದೆ ಅಂದರೆ ಫ್ರೆಂಡ್ಸ್, ರಾಷ್ಟ್ರಕೂಟರ ರಾಜನಾಗಿರುವಂತಹ ಕೃಷ್ಣ ಮೂರರ ಮಿನಿಸ್ಟರ್ ಆಗಿದ್ದರು. ಯಾರು? ನಾರಾಯಣ ಎಂಬುವರು ಈ ಒಂದು ಅಗ್ರಹಾರನ ಬಿಲ್ಡ್ ಮಾಡಿರ್ತಾನೆ. ಎಲ್ಲಿ? ತ್ರಯಪುರುಷ ಟೆಂಪಲ್ ಅಲ್ಲಿ ಇದನ್ನು ಸ್ಥಾಪನೆ ಮಾಡಿದರು. ಇದರ ಜೊತೆಗೆ ಫ್ರೆಂಡ್ಸ್, ಇದು ಏನಂದರೆ ಭಾರತದಿಂದ ಎಲ್ಲ ಕಡೆಯಿಂದ ಸ್ಟೂಡೆಂಟ್ನ ಅಟ್ರಾಕ್ಟ್ ಮಾಡಿರುವಂತಹ ಒಂದು ಫೇಮಸ್ ಸಂಸ್ಕೃತ ಕಾಲೇಜಾಗಿ ಎಮರ್ಜ್ ಆಗಿತ್ತು ಆ ಒಂದು ಟೈಮಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಗ್ರಹಾರ ಬಂದಾಗ ಹರಿಹರಪುರ ಅಗ್ರಹಾರ. ಫ್ರೆಂಡ್ಸ್, ತಮಗೆಲ್ಲ ಗೊತ್ತಿರುವ ಹಾಗೆ ಇದು ಚಿಕ್ಕಮಗಳೂರು ಡಿಸ್ಟಿಕಲ್ಲಿದೆ. ಮತ್ತು ವಿಜಯನಗರ ಸ್ಥಾಪಕರಾಗಿರುವಂಥ ಬುಕ್ಕ ಮತ್ತು ಹರಿಹರದಲ್ಲಿ ಹರಿಹರ ಎಂಬುವ ರಾಜ್ಯ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದು ಏನಂದರೆ ಆನ್ಷಿಯಂಟ್ ಬ್ರಾಹ್ಮಿನ್ ಸೆಟಲ್ಮೆಂಟ್ ಅಸೋಸಿಯೇಟೆಡ್ ವಿತ್ ರಿಲಿಜಿಯಸ್ ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತೇಳಿ. ಅಂದರೆ ಬ್ರಾಹ್ಮಣರಿಗೆ ಒಂದು ಹಳ್ಳಿಗಳನ್ನು ಕೊಟ್ಟಿರ್ತಾರೆ. ಆ ಸೆಟಲ್ಮೆಂಟಲ್ಲಿ ರಿಲಿಜಿಯಸ್ ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ರನ್ ಆಗ್ತಿರ್ತವೆ. ಸೊ ಓವರಾಲ್ ಆಗಿ ನೋಡಿಕೊಂಡಾಗ ಸೊ ಇದಕ್ಕೆ ಈ ಫೇಮಸ್ ಅಗ್ರಹಾರಸ್ ಬಂದಾಗ ನಮಗೆ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಇದರಿಂದ ಟೇಕ್ ಅವೇ ಏನು, ಇಂಪಾರ್ಟೆಂಟ್ ರೋಲ್ ಪ್ಲೇ ಏನು ಮಾಡಿದೆ ಅಂತ ನಮಗೆ ಗೊತ್ತಿರಬೇಕಾಗಿರುವ ಮಾಹಿತಿ ಏನಂದರೆ ಏನಂದರೆ ನಮ್ಮದು ಆನ್ಷಿಯಂಟ್ ಇಂಡಿಯನ್ ನಾಲೆಜ್ನ ಪ್ರಿಸರ್ವ್ ಮಾಡಿದ್ದಾವೆ. ಅದನ್ನು ಮುಂದಿನ ಪೀಳಿಗೆಗೆ ಆ ನಾಲೆಜ್ನ ಟ್ರಾನ್ಸ್ಫರ್ ಮಾಡುವಂಥ ರೋಲ್ ಪ್ಲೇ ಮಾಡಿದ್ದಾವೆ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಆ ಸಂದರ್ಭದಲ್ಲಿ ಎಜುಕೇಷನ್ ನಾವು ಪ್ರಮೋಟ್ ಮಾಡಿರುವಂಥ ಪ್ರಮುಖ ಒಂದು ರೋಲ್ನ ಪ್ಲೇ ಮಾಡಿದ್ದಾವೆ ಅಂತೇಳಿ ನಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ನೆಕ್ಸ್ಟ್ ಯಾವುದೇ ರಾಜಮನೆತನಗಳಲ್ಲಿ ನಾವು ಓದ್ಕೊಳ್ಳುವಾಗ ಹಿಸ್ಟ್ರಿಯಲ್ಲಿ ಏನು ಮಾಡಬೇಕಂದ್ರೆ ಅಲ್ಲಲ್ಲಿ ಎಜುಕೇಷನಲ್ ರಿಫಾರ್ಮ್ಸ್ ಏನೇನು ತಂದಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ನಿಗಾ ಇರಬೇಕು ನಮಗೆ.
ಫ್ರೆಂಡ್ಸ್ ನೆಕ್ಸ್ಟ್ 38ನೇ ಕ್ವಶನ್ ಏನಿದೆಯಲ್ಲ ಇದು ಕರೆಂಟ್ ಅಫೇರ್ ರಿಲೇಟೆಡ್ ಕ್ವಶನ್ ಇದೆ ಆ ಸಂದರ್ಭದಲ್ಲಿ. ಸೊ ಟೋಟಲ್ ಫಂಡ್ಸ್ ಅಲೋಕೇಟೆಡ್ ಟು ದಿ ಹೆಲ್ತ್ ಕೇರ್ ಸೆಕ್ಟರ್ ಇನ್ ಬಜೆಟ್ 2020 ಅಂಡ್ 2021 ಅಂತೇಳಿ. ಅಂದರೆ ಏನು ಕ್ವಶನ್ ಏನಿದೆ ಅಂದರೆ ಹೆಲ್ತ್ ಕೇರ್ ಸೆಕ್ಟರಿಗೆ 2021 ಬಜೆಟ್ನಲ್ಲಿ ಎಷ್ಟು ಅಮೌಂಟನ್ನು ಅಲೋಕೇಟ್ ಮಾಡಿದೆ ಅಂತೇಳಿ ಕಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಈ ಒಂದು ಕ್ವಶನ್ ನಮಗೆ ನೆಕ್ಸ್ಟ್ ಬರುವಂಥ ಎಕ್ಸಾಮ್ಸಿಗೆ ರೆಲೆವೆನ್ಸ್ ಇಲ್ಲ. ಬಟ್ ಆನ್ಸರ್ ಇದ್ರದ್ದು ಏನಿದೆ ಅಂದರೆ ಆನ್ಸರ್ 1 ಆಗಿದೆ. 69,000 ಕೋಟಿ 2021 ಮತ್ತು 2020 ಬಜೆಟಲ್ಲಿ ಅಲೋಕೇಟ್ ಮಾಡಿದ್ರು ಗೌರ್ಮೆಂಟ್ ಅವರಿಗೆ. ನಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ಫ್ರೆಂಡ್ಸ್, ಇದೇ ರೀತಿ ಏನಾದರೂ ಕ್ವಶನ್ಸ್ ಕೇಳಿದರೆ 2026 ಬಜೆಟಲ್ಲಿ ಎಷ್ಟು ಅಲೋಕೇಟ್ ಮಾಡಿದ್ರು ನಾವು ಹೆಲ್ತ್ ಮಿನಿಸ್ಟ್ರಿಗೆ ಅಂತ ಬಂದಾಗ 1.06 ಲ್ಯಾಕ್ ಕರೋರ್ ಅಲೋಕೇಟ್ ಮಾಡಿದ್ದಾರೆ. ಈ ಒಂದು ಡಾಟಾ ನಮಗೆ ನೆನ್ಪಿಡಬೇಕು ನೆಕ್ಸ್ಟ್ ಎಕ್ಸಾಮ್ಸಿಗೆ. ಅದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಎಜುಕೇಷನಿಗೆ ಬಂದಾಗ 1.39 ಲ್ಯಾಕ್ ಕರೋರ್ ಅಂದರೆ ಎಜುಕೇಷನಿಗೆ ಕೊಟ್ಟಿದ್ದಾರೆ. ಸೊ ಇದು ನಮಗೆ ಬೇಸಿಕ್ ಡಾಟಾ ನೆಕ್ಸ್ಟ್ ಎಕ್ಸಾಮ್ಸಿಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ನಾನು ಏನು ಮಾಡ್ಕೊಂಡಿದ್ದೇನೆ ಅಂದರೆ ಎಕ್ಸಾಮ್ ದೃಷ್ಟಿಯಿಂದ ನೆಕ್ಸ್ಟ್ ಬರುವಂತಹ ಎಕ್ಸಾಮ್ಸಿಗೆ ಒಂದು ಸ್ವಲ್ಪ ಕ್ವಿಕ್ ಆಗಿ ಹೆಲ್ಪ್ ಆಗಲಿ ಅಂತೇಳಿ 2026 ಯೂನಿಯನ್ ಕೇಂದ್ರ ಬಜೆಟ್ 2026 ಪ್ರಮುಖ ಸ್ಕೀಮ್ಸನ್ನು ನಾನು ಹಾಕೊಂಡಿದ್ದೇನೆ. ಅದರಲ್ಲಿ ನಾವು ಅಗ್ರಿಕಲ್ಚರ್ ಮತ್ತು ರೂರಲ್ ಡೆವಲಪ್ಮೆಂಟ್ ನೋಡಿಕೊಂಡಾಗ ಏನಿದೆ ಅಂದರೆ ಭಾರತ್ ವಿಸ್ತಾರ ಎಂಬ ಒಂದು ಸ್ಕೀಮನ್ನು ತಂದಿದ್ದಾರೆ. ಇದರ ಮೂಲಕ ಏನಂದರೆ AI ಬೇಸ್ಡ್ ಬಹುಭಾಷೆಗಳಲ್ಲಿ ಏನಂದರೆ ಕಸ್ಟಮೈಸ್ಡ್ ಫಾರ್ಮರ್ ಅಡ್ವೈಸರಿ ಅಂದರೆ ಭಾರತದಲ್ಲಿರುವಂಥ ರೈತರಿಗೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೊಡಬೇಕು ಆ ಒಂದು ಅಡ್ವೈಸರಿ ಕೊಡುವ ಕೆಲಸವನ್ನು ಭಾರತ್ ವಿಸ್ತಾರ್ ಪ್ರಾಜೆಕ್ಟಲ್ಲಿ ತಂದಿದ್ದಾರೆ. ನೆಕ್ಸ್ಟ್ ಏನಂದರೆ ರಿಸರ್ವ್ಯಾರ್ ಡೆವಲಪ್ಮೆಂಟ್ ಸ್ಕೀಮ್ ತಂದಿದ್ದಾರೆ. ಸೊ ಇದರ ಮೂಲಕ ಭಾರತದಲ್ಲಿ ಸುಮಾರು 500 ರಿಸರ್ವ್ಯಾರ್ಗಳ ಸಮಗ್ರ ಅಭಿವೃದ್ಧಿಯನ್ನು ಮತ್ತು ಅಮೃತ್ ಸರೋವರ ಪ್ರಾಜೆಕ್ಟಲ್ಲಿ ತಂದಿರುವಂಥ ಎಲ್ಲ ಒಂದು ರಿಸರ್ವ್ಯಾರ್ನ ಡೆವಲಪ್ ಮಾಡುವಂಥ ಒಂದು ಕಾರ್ಯಚಟುವಟಿಕೆ ಮಾಡ್ತಾರೆ. ಇದರಿಂದ ಏನಂದರೆ ಭಾರತದಲ್ಲಿ ಫಿಶರೀಸ್ ಮೀನುಗಾರಿಕೆಯನ್ನು ಬೂಸ್ಟ್ ಮಾಡೋದು ಮತ್ತು ವಾಟರನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಳ್ಳುವಂಥ ಒಂದು ಅಬ್ಜೆಕ್ಟಿವ್ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಹೈ ವ್ಯಾಲ್ಯೂ ಎಡಿಷನ್ ಅಗ್ರಿಕಲ್ಚರ್ ಸಪೋರ್ಟ್ ಅಂತೇಳಿ ಏನು ಮಾಡ್ತಾ ಇದೆ ಅಂದರೆ ಕೊಬ್ಬರಿಗಳು ಮತ್ತು ಕ್ಯಾಶ್ಯೂ, ಕೋಕೋವಾ, ಸ್ಯಾಂಡಲ್ವುಡ್, ಆಲ್ಮಂಡ್ಸ್, ವಾಲ್ನಟ್ಸ್ ಮತ್ತು ಪೀನಟ್ಸ್ ಇವೆಲ್ಲ ಪ್ರಮುಖ ಕ್ರಾಪ್ಸ್ ಅದಾವಲ್ಲ ಇವುಗಳನ್ನು ಪ್ರಮೋಟ್ ಮಾಡೋದು, ಅದಕ್ಕೆ ವ್ಯಾಲ್ಯೂ ಎಡಿಷನ್ ಮಾಡೋದು. ಅದರ ಜೊತೆಗೆ ಕೊಬ್ಬರಿ ಪ್ರಮೋಷನ್ ಸ್ಕೀಮ್ ಅಂತೇಳಿ ಅಂದರೆ ಕೋಕೋನಟ್ ಪ್ರಮೋಷನ್ ಸ್ಕೀಮ್ ತಂದಿದ್ದಾರೆ. ಇದರ ಮೂಲಕ ಏನಂದರೆ ಇದು ಒಂದು ಡೆಡಿಕೇಟೆಡ್ ಪ್ರೋಗ್ರಾಮ್ ಆಗಿರುತ್ತೆ. ಯಾವುದಕ್ಕೋಸ್ಕರ ಕೋಕೋನಟ್ನ ಪ್ರೊಡಕ್ಟಿವಿಟಿನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ. ಯಾಕಂದರೆ ಕೋಕೋನಟ್ಗೆ ಇತ್ತೀಚೆಗೆ ಬಹಳ ಡಿಸೀಸ್ಗಳು ಅಟ್ಯಾಕ್ ಆಗ್ತಾ ಇದೆ. ಸೊ ಅದನ್ನು ಒಂದು ಪ್ರಿವೆನ್ಷನ್ ಮಾಡೋಕ್ಕೆ ತಂದಿದ್ದಾರೆ. ನೆಕ್ಸ್ಟ್ ಎನಿಮಲ್ ಹಸ್ಬೆಂಡ್ರಿ ಎಂಟರ್ಪ್ರಿನರ್ಶಿಪ್ ಸ್ಕೀಮ್ ಅಂತೇಳಿ ಸಪೋರ್ಟ್ ಸ್ಕೀಮ್ ಅಂತೇಳಿ ತಂದಿದ್ದಾರೆ. ಸೊ ಇದ್ರ ಮೂಲಕ ಏನಾಗುತ್ತೆ ಸಬ್ಸಿಡಿ ಕೊಡ್ತಾರೆ ಗೌರ್ಮೆಂಟ್ ಅವರು. ಸಬ್ಸಿಡಿ ಕೊಟ್ಟು ಇದರಿಂದ ಏನಂದರೆ ಲೈಫ್ ಸ್ಟಾಕ್ ಎಂಟರ್ಪ್ರೈಸಸ್ ಮತ್ತು ವೆಟರನಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಎನಿಮಲ್ ಹಸ್ಬೆಂಡ್ರಿ ಸೆಕ್ಟರ್ನ ಪ್ರಮೋಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಹೆಲ್ತ್ ಕೇರ್ ಬಂದಾಗ ಒಂದು ಪ್ರಮುಖ ಸ್ಕೀಮ್ಸ್ ತಂದಿದ್ದಾರೆ ಫ್ರೆಂಡ್ಸ್. ಅದು ಏನಂದರೆ ಬಯೋಫಾರ್ಮಾ ಶಕ್ತಿ ಅಂತೇಳಿ. ಇದರ ಮೂಲಕ ಭಾರತ ಸರ್ಕಾರ ಏನು ಮಾಡೋಕ್ಕೆ ಹೋಗ್ತಾ ಇದೆ 10,000 ಕೋಟಿ ಮುಂದಿನ 5 ವರ್ಷಗಳ ಕಾಲ ಸ್ಪೆಂಡ್ ಮಾಡಿ ಅದರಿಂದ ನನ್ನ ಭಾರತವನ್ನು ಗ್ಲೋಬಲ್ ಬಯೋಫಾರ್ಮಾ ಹಬ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಹೋಗ್ತಾ ಇದೆ. ಇದು ಇಂಪಾರ್ಟೆಂಟ್ ಸ್ಕೀಮ್ ಆಗಿದೆ ನೆಕ್ಸ್ಟ್ ಎಕ್ಸಾಮ್ಸಿಗೆ. ನೆಕ್ಸ್ಟ್ ನೋಡೋದಾದರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ 3 ನ್ಯೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಅಂತೇಳಿ, ಅಂದರೆ ನೈಪೇರ್ಸ್ ಅಂತೇಳಿ ಇದನ್ನು ಶಾರ್ಟ್ ಆಗಿ ಕರಿತೀವಿ. ಮತ್ತು ಅದ್ರ ಜೊತೆಗೆ ಏನು ಗೊತ್ತಾ ಇನ್ನೂ 7 ಇನ್ಸ್ಟಿಟ್ಯೂಟ್ ಏನದವಲ್ಲ ಅವುಗಳನ್ನು ಅಪ್ಗ್ರೇಡ್ ಮಾಡೋದು. ಟೋಟಲ್ ಹಂತ ನೈಪೇರ್ ಎಂಬ ಸಂಸ್ಥೆಗಳನ್ನು 10 ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋಕ್ಕೆ ಹೋಗ್ತಾ ಇದ್ದಾವೆ. ನೆಕ್ಸ್ಟ್ ಟೆಕ್ನಾಲಜಿ ಮತ್ತು ಇಂಡಸ್ಟ್ರಿ ಬಂದಾಗ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ತಂದಿದ್ದಾರೆ. ಇದರ ಪ್ರಮುಖ ಫೋಕಸ್ ಏನಂದರೆ ಇಕ್ವಿಪ್ಮೆಂಟ್ ಮೆಟೀರಿಯಲ್ನ ಮ್ಯಾನುಫ್ಯಾಕ್ಚರ್ ಮಾಡೋದು. ಅದರ ಜೊತೆಗೆ ಏನಂದರೆ ಇಂಡಿಯನ್ ಫುಲ್ ಸ್ಟ್ಯಾಕ್ IP ಇಂಟೆಲೆಕ್ಚುಯಲ್ ಪ್ರಾಪರ್ಟಿನ ಡೆವಲಪ್ ಮಾಡೋದು ಮತ್ತು ಸಪ್ಲೈ ಚೈನಲ್ಲಿ ಒಂದು ಪ್ರೋಗ್ರೆಸ್ ತರೋದು, ರೆಸಿಲಿಯನ್ಸ್ ತರೋದು ಅಂತ ಒಂದು ಕಾರ್ಯ ಚಟುವಟಿಕೆಯನ್ನು ಎತ್ಕೊಂಡಿದ್ದಾರೆ. ಅದರ ಜೊತೆಗೆ ರೇರ್ ಅರ್ತ್ ಕಾರಿಡರ್ನ ಸ್ಥಾಪನೆ ಮಾಡೋಕ್ಕೆ ಹೋಗ್ತಾ ಇದೆ ಫ್ರೆಂಡ್ಸ್. ರೇರ್ ಅರ್ತ್ ಇದು ಇಂಪಾರ್ಟೆಂಟ್ ಹೈ ಈಲ್ಡಿಂಗ್ ಏರಿಯಾ ಇದೆ. ಯಾಕಂದರೆ 2026 ಇದರಲ್ಲಿ UPSC ಪ್ರಿಲಿಮ್ಸಲ್ಲಿ ಏನಂದರೆ ಕ್ವಶನ್ಸ್ ಕೇಳಿದ್ದಾರೆ. ಅದರ ಜೊತೆಗೆ ನೆಕ್ಸ್ಟ್ ಏನಂದರೆ ಡೆಡಿಕೇಟೆಡ್ ಕಾರ್ಡರ್ ಎಲ್ಲಿ ಎಸ್ಟಾಬ್ಲಿಷ್ ಮಾಡೋಕೆ ಹೋಗ್ತಾ ಇದ್ದಾರೆ ಒಡಿಸ್ಸಾದಲ್ಲಿ, ಕೇರಳದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಮತ್ತು ತಮಿಳುನಾಡಲ್ಲಿ. ಓಕೆನಾ. ಸೊ ಮೂಲತಃವಾಗಿ ಏನಂದರೆ ಇವೆಲ್ಲ ಅಂಶಗಳನ್ನು ನಾವು ಒಂದು ಕ್ವಶನ್ ಆ ಒಂದು ಯೂನಿಯನ್ ಬಜೆಟ್ ಮೇಲೆ ಬಂದಿದೆ ಅಂದರೆ ನೆಕ್ಸ್ಟ್ ಬರುವಂಥ ಎಕ್ಸಾಮ್ಸಿಗೆ ನಮಗೆ ಯೂನಿಯನ್ ಬಜೆಟ್ ಬಹಳ ಇಂಪಾರ್ಟೆಂಟ್ ಅಂತೇಳಿ ಇದರಿಂದ ನಮಗೆ ಇಂಪಾರ್ಟೆಂಟ್ ಲೆಸನ್ ಆಗಿದೆ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ 39ನೇ ಕ್ವಶನ್ ನೋಡೋದಾದರೆ ಇದು ಜಿಯೋಗ್ರಫಿ ರಿಲೇಟೆಡ್ ಇದೆ. ಏನಂತ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇಸ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತೇಳಿ. ಒಂದು ಕಡೆ ವಾಟರ್ ಫಾಲ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ರಿವರ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಏನಂದರೆ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ, ಅದಕ್ಕೆ ಯಾವ ಜೋಡಿಕೆ ಸರಿಯಾಗಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾವು ಒಂದೊಂದು ಆಪ್ಷನ್ಸ್ನ ನಾವು ನೋಡ್ಕೊಳ್ಳೋದಾದರೆ ಫಸ್ಟ್ ಬೋಧ್ ಘಾಗನ್ನು ನೋಡುವ. ಬೋಧ್ ಘಾಗ್ ಅಥವಾ ಇದನ್ನು ಲೋಧ್ ಫಾಲ್ಸ್ ಅಂತ ಕರಿತೀವಿ. ಇದು ಜಾರ್ಖಂಡ್ನ ಲಾರ್ಜೆಸ್ಟ್ ವಾಟರ್ ಫಾಲ್ ಅಂತ ಹೇಳಿ ನಾವು ಇದನ್ನು ಕರಿತೀವಿ. ಸೊ ಇದು ಲೊಕೇಟೆಡ್ ಆಗಿರುವುದು ಬೋಧಾ ಎಂಬ ನದಿಯ ಮೇಲಿದೆ. ಆದರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ ಮಹಾನದಿ. ಅದಕ್ಕಾಗಿ ಆಪ್ಷನ್ 1 ಏನಂದರೆ ಮಹಾನದಿ ಅಲ್ಲ, ಇದು ರಾಂಗ್ ಆಪ್ಷನ್ ಆಗಿದೆ. ಬೋಧಾ ರಿವರ್ ಆಗಬೇಕಿದು, ಬೋಧಾ ರಿವರ್ ಆಗಬೇಕು. ನೆಕ್ಸ್ಟ್ ದೋಂದರ್ ನರ್ಮದಾ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ದೋಂದಾರ್ ಎಂಬುದು ನರ್ಮದಾ ನದಿಯ ಮೇಲೆ ಮಧ್ಯಪ್ರದೇಶದಲ್ಲಿರುವಂಥ ಒಂದು ವಾಟರ್ ಫಾಲ್ಸ್ ಆಗಿರೋದು. ಹಾಗಾಗಿ ಆಪ್ಷನ್ ಏನಂದರೆ ಸೆಕೆಂಡ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ದೂದ್ ಸಾಗರ್ ಕರ್ನಾಟಕದ ಒಂದು ವಾಟರ್ ಫಾಲ್ ಆಗಿರುವಂಥ ನಿಮ್ಗೆ ಗೊತ್ತಿದೆ. ಮಾಂಡವಿ ನದಿ ಮೇಲೆ
ಕರ್ನಾಟಕ ಮತ್ತು ಗೋವಾ ಬಾರ್ಡ್ರಲ್ಲಿ ಇರುವಂಥ ಒಂದು ವಾಟರ್ ಫಾಲ್ಸ್ ಆಗಿದೆ. ನೆಕ್ಸ್ಟ್ ಗೋಕಾಕ್ ಮತ್ತು ಘಟಪ್ರಭಾ. ಗೋಕಾಕ್ ಫಾಲ್ಸ್ ಎಂಬುದು ಕರ್ನಾಟಕದ ಘಟಪ್ರಭಾ ನದಿಯ ಮೇಲೆ ಇದೆ ಎಂಬುದು ನಮಗೆ ಗೊತ್ತಿರುವಂಥ ಮಾಹಿತಿ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆಪ್ಷನ್ ಏನಂದರೆ ಯಾವುದು ಜೋಡಿಕೆ ಆಗಿಲ್ಲ ಅಂತ ಬಂದಾಗ ಆಪ್ಷನ್ 1 ಬೋಧಗಾಗ್ ಮಹಾನದಿ ಎಂಬುದು ಇದಕ್ಕೆ ಸರಿಯಾದ ಆನ್ಸರ್ ಆಗಿದೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ನನಗೆ ಗೊತ್ತಾ ನಿಮಗೆ ನೀಟಾಗಿ ಏನಂದರೆ ವಾಟರ್ ಫಾಲ್ಸ್ ಬಗ್ಗೆ ಅದರ ಇಮೇಜನ್ನು ಕೊಟ್ಟಿದ್ದೇನೆ. ನರ್ಮದಾ ದವಂದಾರ್ ಎಂಬುದು ನರ್ಮದಾ ನದಿಯ ಮೇಲೆ ಮಧ್ಯಪ್ರದೇಶ ಕೊಟ್ಟಿದ್ದೇನೆ. ಮಾಂಡವಿ ಎಂಬುದು ಕರ್ನಾಟಕ ಗೋವಾ ಬಾರ್ಡರಲ್ಲಿ. ನೆಕ್ಸ್ಟ್ ಘಟಪ್ರಭಾ ನದಿಯ ಮೇಲೆ ಗೋಕಾಕ್ ಫಾಲ್ಸ್ ಇದು ಅದರ ಇಮೇಜ್ ಕೊಟ್ಟಿದ್ದೇನೆ. ಸೊ ಈ ರೀತಿಯಾಗಿ ನೆಕ್ಸ್ಟ್ ನಮಗೆ ಏನು ಗೊತ್ತಾ, ನೆಕ್ಸ್ಟ್ ಇದರಿಂದ ಕಲಿಕೆ ಏನಂದರೆ ನೆಕ್ಸ್ಟ್ ಭಾರತದ ಯಾವುದೇ ಒಂದು ವಾಟರ್ ಫಾಲ್ಸ್ ನ್ಯೂಸಲ್ಲಿ ಇತ್ತು ಅಂತ ಅದನ್ನು ಗೊತ್ತಿರಬೇಕು. ಕರ್ನಾಟಕದ ಯಾವುದೇ ಒಂದು ರೀಸನಿಂದ ಫೇಮಸ್ ವಾಟರ್ ಫಾಲ್ಸ್ ನ್ಯೂಸಲ್ಲಿ ಇತ್ತು ಅದನ್ನು ನೋಡ್ಕೋಬೇಕು. ಮತ್ತು ವರ್ಲ್ಡ್ದು ಏನೇನು ವಾಟರ್ ಫಾಲ್ಸ್ ಅಂತಂದರೆ ಅದ್ರ ಬಗ್ಗೆ ನಮಗೆ ಫೇಮಸ್ ಅಥವಾ ಅದೇ ನ್ಯೂಸಲ್ಲಿರುವಂಥದ್ದು ನೋಡ್ಕೊಂಡು ಹೋಗ್ಬೇಕಂತೇಳಿ ಇದರಿಂದ ನೆಕ್ಸ್ಟ್ ಬರುವಂಥ ಎಕ್ಸಾಮ್ಸಿಗೆ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಈ ಕ್ಲಾಸ್ನ ಕೊನೆಯ ಕ್ವಶನ್ 40ನೇ ಕ್ವಶನ್ ಆಗಿದೆ. ಅದು ಯಾವುದಕ್ಕೆ ರಿಲೇಟೆಡ್ ಇದೆ ಅಂದರೆ ಎಕನಾಮಿ ರಿಲೇಟೆಡ್ ಇದೆ. ಏನು ಕೊಟ್ಟಿದ್ದಾರೆ? ಟೈಪ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ ವಿಚ್ ಸೆಕ್ಯೂರಿಟಿ ಕ್ಯಾನ್ ಬಿ ಸೋಲ್ಡ್ ಸೆವರಲ್ ಟೈಮ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಕ್ಯಾಪಿಟಲ್ ಮಾರ್ಕೆಟ್ ಆಗಿದೆ, ಅದರಲ್ಲಿ ಸೆಕ್ಯೂರಿಟಿನ ಮಲ್ಟಿಪಲ್ ಟೈಮ್ ಸೋಲ್ಡ್ ಮಾಡ್ತಾರೆ. ಅದು ಯಾವುದಕ್ಕೆ ಉದಾಹರಣೆ ಅಂತ ಕೊಟ್ಟಾಗ ಏನಂದರೆ ಫಸ್ಟ್ ಆಪ್ಷನ್ನು ಪ್ರೈಮರಿ ಮಾರ್ಕೆಟ್ ಇದೆ, ಸೆಕೆಂಡರಿ ಮಾರ್ಕೆಟ್ ಇದೆ, ಥರ್ಡ್ ಆಪ್ಷನ್ ಏನಿದೆ ಅಂದರೆ ಟರ್ಷರಿ ಮಾರ್ಕೆಟ್, ಫೋರ್ತ್ ಆಲ್ ಆಫ್ ದಿ ಅಬೌವ್ ಅಂತೇಳಿ. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಮಾರ್ಕೆಟನ್ನು ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಆಗಿ ಡಿವೈಡ್ ಮಾಡ್ತೀವಿ ಫ್ರೆಂಡ್ಸ್. ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಯಾವುದು? ಒಂದು ವರ್ಷದಿಂದ ಮೇಲೆ, ಒಂದು ವರ್ಷಕ್ಕಿಂತ ಮೇಲೆ ಏನಾದರೂ ನಾವು ಏನಂದರೆ ಆ ಒಂದು ಬಾಂಡದ ಟೆನ್ಯೂರ್ ಇರುತ್ತೆ ಅಂತ ತಿಳ್ಕೊ, ಅದನ್ನು ಏನಂದ್ರೆ ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ. ಮನಿ ಮಾರ್ಕೆಟ್ ಅಂದರೆ ಯಾವುದು? ಒಂದು ವರ್ಷದ ಒಳಗಡೆ ಏನಾದರೂ ಆ ಒಂದು ಬಾಂಡಿನ ಟೆನ್ಯೂರ್ ಇತ್ತಂದರೆ ಅದನ್ನು ಮನಿ ಮಾರ್ಕೆಟ್ ಅಂತ ಹೇಳಿ ಕರಿತೀವಿ. ಸೊ ಹಾಗೆ ನೋಡೋದಾದರೆ ನಾವು ಈ ಕ್ಯಾಪಿಟಲ್ ಮಾರ್ಕೆಟನ್ನು ಪ್ರೈಮರಿ ಮಾರ್ಕೆಟ್ ಮತ್ತು ಸೆಕೆಂಡರಿ ಮಾರ್ಕೆಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೇವೆ. ಸೊ ಹಾಗೆ ನಾವು ಫಸ್ಟ್ ಏನಂದರೆ ಪ್ರೈಮರಿ ಮಾರ್ಕೆಟ್ ಏನಂತೇಳಿ ಇಲ್ಲಿ ನಾವು ಕ್ಲಾರಿಟಿ ತಗೊಳ್ಳುವ. ಸೊ ಏನಾಗುತ್ತೆ, ಫಸ್ಟ್ ಟೈಮ್ ಸೆಕ್ಯೂರಿಟೀಸ್ ಆರ್ ಇಶ್ಯೂಡ್ ಫಾರ್ ದ ಫಸ್ಟ್ ಟೈಮ್ ಇರುತ್ತಲ್ಲ, ಅದನ್ನು ನಾವು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಏನಾಗುತ್ತೆ, ಇನ್ವೆಸ್ಟರ್ಸ್ ಅವರು ಕಂಪನಿಯಲ್ಲಿ ಆ ಒಂದು ಸೆಕ್ಯೂರಿಟಿನ ಫಸ್ಟ್ ಟೈಮ್ ಡೈರೆಕ್ಟ್ಲಿ ಪರ್ಚೇಸ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಉದಾಹರಣೆಯನ್ನು ನಾನು ಇಲ್ಲಿ ನಿಮಗೆ ಹಾಕೊಂಡಿದ್ದೇನೆ. ಏನಂದರೆ ಇನ್ಫೋಸಿಸ್ ಶೇರ್ಸ್ ಇದಾವಲ್ಲ, ಶೇರ್ಸ್ ಆಫ್ ಇನ್ಫೋಸಿಸ್ ಇಶ್ಯೂಡ್ ಇನ್ IPO ಅಂತಂದರೆ ಅಂದರೆ ಫಸ್ಟ್ ಟೈಮ್ ಏನಾದರೂ ಇನ್ಫೋಸಿಸ್ ಕಂಪನಿಯವರು ಏನಾದರೂ ಶೇರನ್ನು ಮಾರ್ಕೆಟಿಗೆ ಅದು ಬಿಡುಗಡೆ ಮಾಡ್ತಾ ಇದ್ದಾರೆ, ಅದನ್ನು ನಾವು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತೀವಿ. ಸೊ ಆ ಒಂದು ಇನಿಷಿಯಲ್ ಪಬ್ಲಿಕ್ ಆಫರಿಂಗನ್ನು ನಾವು ಪ್ರೈಮರಿ ಮಾರ್ಕೆಟ್ ಅಂತ ಹೇಳಿ ಕರಿತೀವಿ. ಅದೇ ಶೇರನ್ನು ಏನಾದರೂ ಮಲ್ಟಿಪಲ್ ಟೈಮ್ಸ್ ಟ್ರೇಡ್ ಆಗ್ತಾ ಇದೆ ಅಂದರೆ ಅದನ್ನು ನಾವು ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ ಫ್ರೆಂಡ್ಸ್. ಅದು ಎಲ್ಲಿ ಸೇಲ್ ಆಗುತ್ತೆ ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ಹಾಗೆ ನೋಡ್ತಾಯಿದ್ರೆ ನಾವು ನೆಕ್ಸ್ಟ್ ಈಗ ಏನಂದರೆ ನಮ್ಮ ಕ್ವಶನಿಗೆ ಹೋಗುವ. ಸೆಕ್ಯೂರಿಟಿ ಕ್ಯಾನ್ ಬಿ ಸೋಲ್ಡ್ ಸೆವ್ರಲ್ ಟೈಮ್ಸ್ ಬಂದಾಗ ನಾನು ನಿಮಗೆ ಇನ್ಫೋಸಿಸ್ ಉದಾಹರಣೆ ಕೊಟ್ಟೆ. ಇದು ಯಾವುದಕ್ಕೆ ಉದಾಹರಣೆ ಆಗುತ್ತೆ ಅಂದರೆ ಸೆಕೆಂಡರಿ ಮಾರ್ಕೆಟ್ಗೆ ಉದಾಹರಣೆ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸೆಕೆಂಡರಿ ಮಾರ್ಕೆಟ್ ಎಂಬುದು ಸರಿಯಾದ ಉತ್ತರವಾಗಿದೆ ಫ್ರೆಂಡ್ಸ್. ಮತ್ತು ಇಲ್ಲಿ ಟರ್ಷರಿ ಮಾರ್ಕೆಟ್ ಅಂತ ಕೊಟ್ಟಿದ್ದಾರೆ. ಇದು ಏನಂದರೆ ಡೆರಿವೇಟಿವ್ಸ್ ಮತ್ತು ಕಸ್ಟಮೈಸ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಬಟ್ ಇವೇನಂದರೆ ರಿಪೀಟೆಡ್ ಸೇಲ್ ಆಗಲ್ಲ. ಇವು ಫಿಸಿಕಲಿ ಏನಂದರೆ ಹಣದ ರೂಪದಲ್ಲಾಗಿರುವಂಥ ಒಂದು ಡೀಲರ್ಶಿಪ್ ಮಾಡ್ತಾರಲ್ಲ, ಅದನ್ನು ಟರ್ಷರಿ ಮಾರ್ಕೆಟ್ ಅಂತ ಕರಿತೀವಿ. ಇದು ಎಕ್ಸಾಮ್ಸಿಗೆ ಯಾವುದೇ ರೆಲೆವೆನ್ಸ್ ಇಲ್ಲ. ಸೊ ನಿಮಗೇನಂದರೆ ನೆಕ್ಸ್ಟ್ ಎಕ್ಸಾಮ್ಸಿಗೆ ಬರೋದಾಗ ನೆಕ್ಸ್ಟ್ ಎಕ್ಸಾಮ್ಸಿಗೆ ನಮಗೇನು ಕ್ಲಾರಿಟಿ ಇರಬೇಕಂದ್ರೆ ನೆಕ್ಸ್ಟ್ ಎಕ್ಸಾಮ್ಸಿಗೆ ಮನಿ ಮಾರ್ಕೆಟಲ್ಲಿ ಬರುವಂತಹ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಏನು ಕಮರ್ಷಿಯಲ್ ಪೇಪರ್ ಅಂದ್ರೇನು, ಡೆರಿವೇಟಿವ್ಸ್ ಅಂದ್ರೇನು, ಮತ್ತು ಏನಂದರೆ ಸೆಕ್ಯೂರಿಟೀಸ್, ಬಾಂಡ್ ಅಂದ್ರೇನು, ಬಾಂಡ್ ಟೆನ್ಯೂರ್ ಹೆಂಗಿರುತ್ತೆ, ಬಾಂಡ್ ಈಲ್ಡ್ ಅಂದ್ರೇನು, ಮತ್ತು ಬಾಂಡ್ ಏನಂದ್ರೆ ವ್ಯಾಲ್ಯೂ ಹೆಂಗೆ ಡಿಸೈಡ್ ಆಗುತ್ತೆ, ಬಾಂಡ್ ಮತ್ತು ಇಂಟ್ರೆಸ್ಟ್ ರೇಟಿಗೆ ಏನು ರಿಲೇಷನ್ಸ್ ಇದೆ ಅದು ಭಾಳ ಇಂಪಾರ್ಟೆಂಟ್. ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಹೆಂಗೆ ಎಕ್ಸ್ಪಾನ್ಷನ್ ಆಗ್ತಾ ಇದೆ, ಕ್ಯಾಪಿಟಲ್ ಮಾರ್ಕೆಟಲ್ಲಿರುವಂತಹ ಇನ್ಸ್ಟ್ರೂಮೆಂಟ್ಸ್ಗಳೇನು. ಸೊ ಅದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು. ಯಾಕಂದರೆ ಆಲ್ರೆಡಿ UPSC ಮೇಲೆ ಕ್ಯಾಪಿಟಲ್ ಮಾರ್ಕೆಟ್ ಮತ್ತು ಮನಿ ಮಾರ್ಕೆಟ್ ಮೇಲೆ ಭಾಳಷ್ಟು ಕ್ವಶನ್ಸ್ ಇತ್ತೀಚೆಗೆ ಬರ್ತಾ ಇದ್ದಾವೆ. ಅದೇ ಮಾದರಿಯಲ್ಲಿ ನಾವು KS ಅಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಎಕ್ಸಾಮ್ IAS ಅಕಾಡೆಮಿ ಪ್ಲಾಟ್ಫಾರ್ಮ್ ಮೂಲಕ ತಮಗೇನೆಂದರೆ ನಮ್ಮಿಂದ ಸಾಧ್ಯ ಆದಷ್ಟು ಕ್ವಾಲಿಟಿ ಕಂಟೆಂಟ್ನ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ವಿರಾಟ್ 250 ಪ್ರೋಗ್ರಾಮ್ನ ಜಾಯಿನ್ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ KS ಪ್ರಿಲಿಮ್ಸಿಗೆ ಈಸಿಯಾಗಿ ಏನಂದರೆ ಒಂದು ಒಳ್ಳೆ ಉತ್ತಮ ಪ್ರಿಪ್ರೇಷನ್ಗೆ ಒಂದು ಪ್ಲಾಟ್ಫಾರ್ಮ್ ಆಗಿ ನಮ್ಮ ಒಂದು ಎಕ್ಸಾಮ್ IAS ಅಕಾಡೆಮಿಯಾಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಇವು ಎಲ್ಲ ಪ್ರಯತ್ನಗಳೇನು ಗೊತ್ತಾ, ನೆಕ್ಸ್ಟ್ ಬರುವಂತಹ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ನೆಕ್ಸ್ಟ್ PC ಎಕ್ಸಾಮಿಗೆ ಆಗಿರ್ಬೋದು, PSI ಎಕ್ಸಾಮ್ ಆಗಿರ್ಬೋದು, ಎಲ್ಲದಕ್ಕೂ ಹೆಲ್ಪ್ ಆಗುವಂಥ ಒಂದು ಕ್ಲಾಸ್ ಆಗಿದೆ. ಸೊ ಹಾಗಾಗಿ ನಮ್ಮ ಕ್ಲಾಸ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಿ. ನಾವು ರಿಮೈನಿಂಗ್ ಕ್ವಶನ್ಸ್ನ ಚರ್ಚೆ ಜೊತೆಗೆ ನೆಕ್ಸ್ಟ್ ಬರ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್.